हरि ओं। जननीं शारदां देवीं रामकृष्णं जगद्गुरुं पादपद्मे तयोर्षित्वा प्रणमाम्यर्मुहुर्मुहुं रत्नाकराधौतपदां हिमालयकिरीटिनीं ಬ್ರಹ್ಮರಾಜಶಿರತ್ನಾಡ್ಯಂ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮದೇವತೆಯ ಪಾದಾರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ನೆಚ್ಚಿನ ಅಣ್ಣನವರಿಗೆ, ಇಲ್ಲಿ ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆಚ್ಚಿ ನಮಸ್ಕರಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಛತ್ರಪತಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಇಲ್ಲಿಗೆ ಬಂದಾಗ ಬಹಳ ಖುಷಿಯಾಯಿತು. ಕಾರಣ ಅನೇಕ ಜಿಲ್ಲೆಯಲ್ಲಿ ಅನೇಕ ಊರುಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮ ಈ ಬಾರಿ ನಿರಂತರವಾಗಿ ನಡೀತಾ ಇದೆ. ಆದರೆ ಎಲ್ಲ ಕಾರ್ಯಕ್ರಮಗಳಿಗಿಂತ ಇಲ್ಲಿ ಬಾನುವಳ್ಳಿನಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಏನಕ್ಕೆ ಅತ್ಯಂತ ವಿಶೇಷ ಅನ್ನಿಸ್ತು ಅಂತ ಕೇಳಿದ್ರೆ, ಇಲ್ಲಿ ಸೇರಿರುವಂಥ ಮಕ್ಕಳ ಸಂಖ್ಯೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಧರ್ಮ ರಕ್ಷಣೆ ಆಗಬೇಕು, ಧರ್ಮ ಜಾಗೃತಿ ಆಗಬೇಕು ಅಂತ. ಧರ್ಮ ಜಾಗೃತಿ ಎಲ್ಲಿಂದ ಶುರುವಾಗಬೇಕು ಅಂತ ಕೇಳಿದ್ರೆ ಮನೆಯಿಂದ ಜಾಗೃತಿ ಶುರುವಾಗಬೇಕು. ಮನೆಯಿಂದ ಜಾಗೃತಿ ಶುರುವಾಗೋದು ಅಂದರೆ ಮನೆಯಲ್ಲಿರುವಂಥ ಮಕ್ಕಳ ಜಾಗೃತಿ ಆಗೋದಂತ ಅರ್ಥ. ಯಾವತ್ತಿನ ದಿನ ಈ ಹಿಂದೂ ಧರ್ಮವನ್ನು ಮುನ್ನಡೆಸ್ಕೊಂಡು ಹೋಗಬೇಕಾಗಿರುವಂಥ ಮುಂದಿನ ಪೀಳಿಗೆ ಜಾಗೃತಗೊಳ್ಳುತ್ತೋ ಅವತ್ತಿನ ದಿನ ಹಿಂದೂ ಧರ್ಮ ತಾನಾಗಿ ರಕ್ಷಣೆ ಆಗಿದೆ ಅಂತ ಅರ್ಥ. ಆದ್ದರಿಂದ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಅದ್ಭುತ ಸಂಖ್ಯೆಯಲ್ಲಿ ಸೇರಿಸಿರುವಂಥ ಹಿಂದೂ ಯುವ ವೇದಿಕೆಯ ಸಮಸ್ತ ಕಾರ್ಯಕರ್ತ ಅಣ್ಣಂದರಿಗೆ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೀನಿ. ಬಹುಶಃ ನಮ್ಮದೇ ದೇಶದ ಒಂದು ದೌರ್ಭಾಗ್ಯ ನೆನಪಾಗುತ್ತೆ. ನಮ್ಮದೇ ದೇಶದ ಹೆಮ್ಮೆ ಆಗಿರುವಂಥ ಈ ದೇಶದ ಸಾಮ್ರಾಟರಲ್ಲಿ ಅತ್ಯದ್ಭುತ ಸಾಮ್ರಾಟರು ಅಂತ ಕರೆಸ್ಕೊಳ್ಳುವಂಥ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಂದ್ರೆ ನಮ್ಮ ಹಿಂದೂ ಸಂಘಟನೆಗಳು ಕಾರ್ಯಕ್ರಮವನ್ನು ಮಾಡಿ ಮಕ್ಕಳನ್ನು ಧಾರ್ಮಿಕ ಸಭೆಯಲ್ಲಿ ಕೂರಿಸಿ ಆ ರೀತಿಯಲ್ಲಿ ಮಕ್ಕಳಿಗೆ ಶಿವಾಜಿ ಮಹಾರಾಜರ ಇತಿಹಾಸವನ್ನು ಹೇಳ್ಕೊಡ್ಬೇಕು. ಕಾರಣ ಏನಕ್ಕೆ ಅಂತ ಕೇಳಿದ್ರೆ, ಇವತ್ತು ನಮ್ಮದೇ ಭಾರತ ದೇಶದ ನಮ್ಮದೇ ಪಠ್ಯಪುಸ್ತಕಗಳಲ್ಲಿ ನಮ್ಮ ಮಕ್ಕಳಿಗೆ ಶಾಲೆಯ ಪಠ್ಯಪುಸ್ತಕದಲ್ಲಿ ಶಿವಾಜಿ ಮಹಾರಾಜರ ಇತಿಹಾಸವನ್ನು ಯಾರೂ ಹೇಳ್ಕೊಡೋದಿಲ್ಲ. ಆದರೆ ಯಾವುದೋ ವಿದೇಶದ ಬೋಸ್ಟನ್ ಎಂಬ ನಗರದ ಬೋಸ್ಟನ್ ಯೂನಿವರ್ಸಿಟಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರಿನಲ್ಲಿ ಶಿವಾಜಿ ದ ಮ್ಯಾನೇಜ್ಮೆಂಟ್ ಗುರು ಅಂತ ಒಂದು ಇಡೀ ಸಬ್ಜೆಕ್ಟನ್ನು ಬೋಸ್ಟನ್ ಯೂನಿವರ್ಸಿಟಿನಲ್ಲಿ ಬೋಸ್ಟನ್ನ ಮಕ್ಕಳಿಗೆ ಅಲ್ಲಿನ ಜನ ಹೇಳ್ಕೊಡ್ತಾರೆ. ಶಿವಾಜಿ ಮಹಾರಾಜರ ಇತಿಹಾಸವನ್ನು ಇವತ್ತು ಜಗತ್ತು ಓದ್ತಾ ಇದೆ. ನಮ್ಮ ದೌರ್ಭಾಗ್ಯ, ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ಶಿವಾಜಿ ಮಹಾರಾಜರ ಇತಿಹಾಸವನ್ನು ಯಾರೂ ತಿಳಿಸ್ಕೊಡ್ತಾ ಇಲ್ಲ. ಆದರೆ ಶಿವಾಜಿ ಮಹಾರಾಜರ ಈ ಹಿರಿಮೆ ಇದೆಯಲ್ಲ, ಇದು ಜಗತ್ತಿನಾದ್ಯಂತ ಎಷ್ಟರ ಮಟ್ಟಿಗೆ ಪ್ರಸಿದ್ಧವಾಗಿದೆ ಅಂತ ಕೇಳಿದ್ರೆ ಕೇವಲ ಈಗಿನ ಸಂದರ್ಭ ಅಲ್ಲ. ನಾವು ಇತಿಹಾಸ ತೆಗೆದು ನೋಡಿದ್ರೆ ಇತಿಹಾಸ ನಮಗೆ ತಿಳಿಸ್ಕೊಡುತ್ತೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿದ್ದಂಥ ಒಬ್ಬ ದಂಡ ನಾಯಕ ಇದ್ದರು, ಅಡಾಲ್ಫ್ ಹಿಟ್ಲರ್ ಅಂತ ಅವರ ಹೆಸರು. ಅಡಾಲ್ಫ್ ಹಿಟ್ಲರ್ನ ಹೆಸರು ನಾವೆಲ್ಲ ಕೇಳಿರ್ತೀವಿ. ನಮ್ಮದೇ ದೇಶದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅಡಾಲ್ಫ್ ಹಿಟ್ಲರನ್ನು ಭೇಟಿ ಆಗಲಿಕ್ಕೆ ಹೋಗ್ತಾರೆ. ಅಡಾಲ್ಫ್ ಹಿಟ್ಲರ್ನ ಭೇಟಿಯಾದಂಥ ಸುಭಾಷ್ ಚಂದ್ರ ಬೋಸ್ ಅವರು ಹಿಟ್ಲರ್ ಹತ್ರ ಕೇಳ್ತಾರೆ, ಮಿಸ್ಟರ್ ಹಿಟ್ಲರ್, ನನ್ನ ದೇಶಕ್ಕೆ ಸ್ವತಂತ್ರ ತಂದು ಕೊಡ್ಲಿಕ್ಕಂತ ನಾನು ದೇಶದ ಯುವಕ ಯುವತಿಯರನ್ನೆಲ್ಲ ಸಂಘಟಿಸಿ INA ಅನ್ನೋ ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನೋ ಒಂದು ಆರ್ಮಿಯನ್ನು ಕಟ್ತಾ ಇದ್ದೀನಿ. INA ಕಟ್ಟಲಿಕ್ಕೆ ನನಗೊಂದಿಷ್ಟು ಸಹಾಯ ಬೇಕಾಗಿದೆ. INA ಕಟ್ಟಲಿಕ್ಕೆ ನೀವು ಸಹಾಯ ಮಾಡ್ತೀರಾ ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹಿಟ್ಲರ್ನ ಬಳಿ ಕೇಳಿದಾಗ ಹಿಟ್ಲರ್ ಉತ್ತರ ಕೊಡ್ತಾರಂತೆ ನೇತಾಜಿ ಅವರಿಗೆ, ಮಿಸ್ಟರ್ ಬೋಸ್, ನಿಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೊಡಬೇಕಂದ್ರೆ ನನ್ನ ಹತ್ರ ಬಂದು ಸಹಾಯ ಕೇಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಭಾರತ ದೇಶದ ಒಂದೊಂದು ಮಗುವಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನು ತಿಳಿಸ್ಕೊಡಿ ಸಾಕು, ತಾನಾಗೇ ಬರುತ್ತೆ ಸ್ವತಂತ್ರ ನಿಮ್ಮ ದೇಶಕ್ಕೆ ಅಂತ ಹಿಟ್ಲರ್ ಹೇಳ್ತಾರೆ. ಜಗತ್ತು ಶಿವಾಜಿ ಮಹಾರಾಜರನ್ನ ಕೊಂಡಾಡಿದಂಥ ರೀತಿ ಎಂಥದ್ದು ಅಂತ. ಇದೇ ಜಗತ್ತಿನಲ್ಲಿ ಒಂದು ಸಣ್ಣ ರಾಷ್ಟ್ರ ಇತ್ತು, ವಿಯೆಟ್ನಾಂ ಅಂತ ಅದರ ಹೆಸರು. ಈ ಸಣ್ಣ ವಿಯೆಟ್ನಾಂ ರಾಷ್ಟ್ರ ಒಂದು ಕಾಲದಲ್ಲಿ ಅಮೇರಿಕದ ವಿರುದ್ಧ ಯುದ್ಧಕ್ಕೆ ಅಂತ ನಿಲ್ತು. ಇವತ್ತಿಗೂ ಅಮೇರಿಕವನ್ನು ಜಗತ್ತಿನ ದೊಡ್ಡಣ್ಣ ಅಂತ ಗುರುತಿಸುತ್ತೆ. ಕಾರಣ ಅಮೇರಿಕದಲ್ಲಿರುವಂಥ ಸೇನಾ ಬಲ ಆಗಿರ್ಬೋದು, ಆರ್ಥಿಕ ಬಲವಾಗಿರ್ಬೋದು, ಅಷ್ಟು ಶ್ರೇಷ್ಠ ರೀತಿಯಲ್ಲಿ ಸದೃಢ ರೀತಿಯಲ್ಲಿದೆ ಅಂತ. ಅಷ್ಟು ದೊಡ್ಡ ರಾಷ್ಟ್ರ ಅಮೇರಿಕದ ವಿರುದ್ಧ ಒಂದು ಪುಟ್ಟ ರಾಷ್ಟ್ರ ವಿಯೆಟ್ನಾಂ ಯುದ್ಧಕ್ಕೆ ಅಂತ ನಿಂತಾಗ ಇಡೀ ಜಗತ್ತಿಗೆ ಖಾತ್ರಿಯಾಗಿತ್ತು ವಿಯೆಟ್ನಾಂ ಯುದ್ಧದಲ್ಲಿ ಬರ್ಬಾದಾಗುತ್ತೆ ಅಂತ. ಆದರೆ ಇಡೀ ಜಗತ್ತು ಆಶ್ಚರ್ಯಪಡುವ ರೀತಿಯಲ್ಲಿ, ಇಡೀ ಜಗತ್ತು ದಿಗ್ಭ್ರಮೆಗೊಳ್ಳುವ ರೀತಿಯಲ್ಲಿ ವಿಯೆಟ್ನಾಂ ಯುದ್ಧದಲ್ಲಿ ಅಮೇರಿಕವನ್ನು ಸೋಲಿಸ್ತು, ವಿಯೆಟ್ನಾಂ ಯುದ್ಧದಲ್ಲಿ ಗೆಲ್ತು. ಜಗತ್ತಿಗೆ ಆಶ್ಚರ್ಯ ಆಯಿತು. ತಕ್ಷಣ ಜಗತ್ತಿನ
ಬಂದರು. ವಿಯೆಟ್ನಾಂನ ಡಿಫೆನ್ಸ್ ಮಿನಿಸ್ಟರ್ನ ಮುಂದೆ ನಿಂತ್ಕೊಂಡು ಜಗತ್ತಿನ ಪತ್ರಕರ್ತರೆಲ್ಲ ಮೈಕಿಟ್ರು. ವಿಯೆಟ್ನಾಂನ ಡಿಫೆನ್ಸ್ ಮಿನಿಸ್ಟರ್ ಹತ್ರ ಜಗತ್ತಿನ ಪತ್ರಕರ್ತರು ಕೇಳಿದ್ರು, ಸರ್ ನಿಮ್ಮದು ತುಂಬ ಪುಟ್ಟ ರಾಷ್ಟ್ರ, ಇಷ್ಟು ಪುಟ್ಟ ರಾಷ್ಟ್ರ ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕವನ್ನು ಸೋಲಿಸ್ತಲ್ಲ ಹೇಗೆ ಅಂತ ಜಗತ್ತಿನ ಜನಗಳೆಲ್ಲ ಪ್ರಶ್ನೆ ಮಾಡಿದಾಗ ವಿಯೆಟ್ನಾಂನ ಡಿಫೆನ್ಸ್ ಮಿನಿಸ್ಟರ್ ಉತ್ತರ ಕೊಟ್ಟರಂತೆ, ಹೌದು ನಮ್ಮ ವಿಯೆಟ್ನಾಂ ತುಂಬ ಪುಟ್ಟ ರಾಷ್ಟ್ರ, ನಮ್ಮ ರಾಷ್ಟ್ರದ ಎದುರುಗಡೆ ಅಮೆರಿಕದ ಸೈನ್ಯ ಬಲ ಬಹಳ ದೃಢವಾಗಿದೆ. ಆದರೆ ಅಂಥ ದೊಡ್ಡ ಅಮೆರಿಕವನ್ನ ನಮ್ಮ ಪುಟ್ಟ ರಾಷ್ಟ್ರ ವಿಯೆಟ್ನಾಂ ಸೋಲಿಸಿದ್ದಕ್ಕೆ ಕೇವಲ ನಮ್ಮ ಸೈನಿಕರ ಸಾಮರ್ಥ್ಯ ಮಾತ್ರ ಕಾರಣ ಅಲ್ಲ, ಭಾರತದಲ್ಲೊಬ್ಬ ರಾಜ ಇದ್ದ ಛತ್ರಪತಿ ಶಿವಾಜಿ ಮಹಾರಾಜರಂತ ಹೆಸರು, ಅವರ ಪ್ರೇರಣೆಯನ್ನು ತಗೊಂಡು ವಿಯೆಟ್ನಾಂ ಅಮೆರಿಕವನ್ನ ಸೋಲಿಸ್ತು ಯುದ್ಧದಲ್ಲಿ. ಶಿವಾಜಿ ಮಹಾರಾಜರ ಯುದ್ಧ ನೀತಿಗಳನ್ನ ಅಳವಡಿಸಿಕೊಂಡು ನಾವು ಅಮೆರಿಕವನ್ನು ಯುದ್ಧದಲ್ಲಿ ಸೋಲಿಸಿದ್ವಿ ಅಂತ ವಿಯೆಟ್ನಾಂನ ಡಿಫೆನ್ಸ್ ಮಿನಿಸ್ಟರ್ ಉತ್ತರ ಕೊಟ್ಟರು. ಅದೇ ವಿಯೆಟ್ನಾಂನ ಫಾರಿನ್ ಮಿನಿಸ್ಟರ್ ಭಾರತಕ್ಕೆ ಬಂದರು. ಒಂದು ಸಮಯದಲ್ಲಿ ಭಾರತಕ್ಕೆ ಬಂದಂಥ ವಿಯೆಟ್ನಾಂನ ಫಾರಿನ್ ಮಿನಿಸ್ಟರನ್ನು ಭಾರತದ ಎಲ್ಲ ಆಗಿನ ಕಾಲದ ಘಟಾನುಘಟಿಗಳು ಅಂದ್ಕೊಂಡಿದ್ದಂಥ ಭಾರತದ ಪ್ರವಾಸಿ ತಾಣಗಳಿಗೆ ಕರ್ಕೊಂಡೋದ್ರು. ಅದರ ಅರ್ಥ ತಾಜ್ ಮಹಲ್ ಅಂತ ಜಾಗಗಳಿಗೆ ಕರ್ಕೊಂಡೋದ್ರು. ವಿಯೆಟ್ನಾಂನ ಫಾರಿನ್ ಮಿನಿಸ್ಟರ್ ಈ ತಾಜ್ ಮಹಲ್ ಅಂತ ಎಲ್ಲ ಪ್ರವಾಸಿ ತಾಣಗಳನ್ನು ನೋಡಿದ ನಂತರ ಆಗಿನ ಭಾರತದ ಘಟಾನುಘಟಿಗಳ ಹತ್ರ ಕೇಳಿದ್ರು, ನಿಮ್ಮ ದೇಶದ ಎಲ್ಲ ಪ್ರವಾಸಿ ತಾಣಗಳನ್ನು ತೋರಿಸಿದ್ವಿ, ಒಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿ ಹತ್ರ ಕರ್ಕೊಂಡು ಹೋಗ್ತೀರ ನನ್ನ ಅಂತ. ಭಾರತದ ಹಿರಿಯರಿಗೆಲ್ಲ ಆಶ್ಚರ್ಯ. ತಕ್ಷಣ ಅವರು ಹುಡುಕಾಡಿ ಶಿವಾಜಿ ಮಹಾರಾಜರ ಸಮಾಧಿ ಎಲ್ಲಿದೆ ಅಂತ ಹುಡುಕಾಡಿ ಭಾರತಕ್ಕೆ ಬಂದಂಥ ಈ ವಿಯೆಟ್ನಾಂನ ಫಾರಿನ್ ಮಿನಿಸ್ಟರನ್ನು ಶಿವಾಜಿ ಮಹಾರಾಜರ ಸಮಾಧಿಯ ಬಳಿ ಕರ್ಕೊಂಡು ಹೋದರು. ವಿಯೆಟ್ನಾಂನ ಫಾರಿನ್ ಮಿನಿಸ್ಟರ್ ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿಯನ್ನು ನೋಡಿ ಶಿವಾಜಿ ಮಹಾರಾಜರ ಸಮಾಧಿಗೆ ನಮನವನ್ನು ಸಲ್ಲಿಸಿ ತಾವು ತಂದಂಥ ಒಂದು ಪುಟ್ಟ ಚೀಲದಲ್ಲಿ ಶಿವಾಜಿ ಮಹಾರಾಜರ ಸಮಾಧಿಯ ಮಣ್ಣನ್ನು ತಗೊಂಡು ಆ ಪುಟ್ಟ ಚೀಲದಲ್ಲಿ ತುಂಬಿಸ್ಕೊಂಡ್ರು. ನಿಂತಿದ್ದಂಥ ಭಾರತೀಯರಿಗೆಲ್ಲ ಆಶ್ಚರ್ಯ ಆಯಿತು. ತಕ್ಷಣ ಕೇಳಿದ್ರು, ಹೆಣ್ಣು ಮಗಳು ವಿಯೆಟ್ನಾಂನ ಆಗಿನ ಕಾಲದ ಡಿಫೆನ್ಸ್ ಮಿನಿಸ್ಟರ್ ಕೇಳಿದ್ರು, ಅಲ್ಲಮ್ಮ ಅಷ್ಟು ದೂರದ ರಾಷ್ಟ್ರ ವಿಯೆಟ್ನಾಂನಿಂದ ಬಂದು ಶಿವಾಜಿ ಮಹಾರಾಜರ ಸಮಾಧಿ ನೋಡಬೇಕು ಅಂತ ಹೇಳಿದ್ರಿ, ಸಮಾಧಿ ಹತ್ರ ಕರ್ಕೊಬಂದರೆ ಮಣ್ಣನ್ನು ತಗೊಂಡು ಹೋಗ್ತಾ ಇದ್ದೀರಲ್ಲ ನೀವು ಏನಕ್ಕೆ ಅಂತ. ತಕ್ಷಣ ವಿಯೆಟ್ನಾಂನ ಫಾರಿನ್ ಮಿನಿಸ್ಟರ್ ಉತ್ತರ ಕೊಟ್ಟರಂತೆ, ಸರ್ ನಮ್ಮ ರಾಷ್ಟ್ರ ವಿಯೆಟ್ನಾಂನಲ್ಲಿ ಶಿವಾಜಿ ಮಹಾರಾಜರ ಅಭಿಮಾನಿಗಳು ತುಂಬ ಜನ ಇದ್ದಾರೆ ಸರ್. ನಾನು ನಿಂತಿರುವಂಥ ಈ ಮಣ್ಣು ಸಾಮಾನ್ಯ ಮಣ್ಣಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿ ಇರ್ತಕ್ಕಂಥ ಮಣ್ಣು. ಛತ್ರಪತಿ ಶಿವಾಜಿ ಮಹಾರಾಜರ ಪಾದದಿಂದ ಸ್ಪರ್ಶವಾಗಿರುವಂಥ ಮಣ್ಣಿನ ಅಣು ರೇಣು ತೃಣ ಕಾಷ್ಟಗಳಲ್ಲೂ ಕ್ಷತ್ರಿಯತೆ ತುಂಬಿರುತ್ತೆ. ಶಿವಾಜಿ ಮಹಾರಾಜರ ಪಾದದಿಂದ ಸ್ಪರ್ಶವಾಗಿರುವಂಥ ಈ ಮಣ್ಣಿನ ಒಂದು ಹಿಡಿ ಭಾಗವನ್ನು ನಾನು ತಗೊಂಡೋಗಿ ನನ್ನ ವಿಯೆಟ್ನಾಂನ ಮಣ್ಣಿನಲ್ಲಿ ಬೆರೆಸ್ತೀನಿ. ಈ ಮಣ್ಣಿನ ಸತ್ವದ ಮಾತ್ರದಿಂದಲೇ ನನ್ನ ವಿಯೆಟ್ನಾಂನಲ್ಲೂ ಛತ್ರಪತಿ ಶಿವಾಜಿ ಮಹಾರಾಜರಂತ ಮಕ್ಕಳು ಹುಟ್ಟಿ ಬರಲಿ ಅನ್ನೋ ಕನಸಿನಿಂದ ಭಾರತದ ಮಣ್ಣನ್ನು ತಗೊಂಡೋಗ್ತಾ ಇದ್ದೀನಿ ಅಂದರು. ಶಿವಾಜಿ ಮಹಾರಾಜರ ಪಾದದಿಂದ ಸ್ಪರ್ಶವಾಗಿರುವಂಥ ಮಣ್ಣಿಗೂ ಜಗತ್ತು ಕೊಡುವಂಥ ಗೌರವ ಅದು. ಶಿವಾಜಿ ಮಹಾರಾಜರ ಸಾಮರ್ಥ್ಯ ಎಂಥದ್ದು ಅಂದರೆ ಆಗಿನ ಕಾಲದ ಒಂದು ಕಾಲದಲ್ಲಿ ಭಾರತದಲ್ಲಿ ವೈಸ್ರಾಯ್ ಆಗಿ ಕೆಲಸ ಮಾಡಿದಂಥ ಬ್ರಿಟಿಷ್ ವ್ಯಕ್ತಿ ಮೌಂಟ್ ಬ್ಯಾಟನ್ ಅಂತ ಅವರ ಹೆಸರು, ಬ್ರಿಟಿಷ್ ವ್ಯಕ್ತಿ. ಈ ಮೌಂಟ್ ಬ್ಯಾಟನ್ ತಮ್ಮ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಮೌಂಟ್ ಬ್ಯಾಟನ್ ಹೇಳ್ತಾರೆ, ಅಕಸ್ಮಾತ್ ಶಿವಾಜಿ ಮಹಾರಾಜರು ಏನಾದರೂ ಭಾರತದಲ್ಲಿ ಹುಟ್ಟೋ ಬದಲಾಗಿ ಇಂಗ್ಲೆಂಡಿನಲ್ಲಿ ಏನಾದರೂ ಹುಟ್ಟಿದಿದ್ರೆ ಇವತ್ತು ನಾವು ಬ್ರಿಟಿಷರು ಕೇವಲ ಭಾರತವನ್ನಲ್ಲ ಇಡೀ ಬ್ರಹ್ಮಾಂಡವನ್ನು ಆಳ್ತಾ ಇದ್ವಿ. ಕಾರಣ ಒಬ್ಬ ಶಿವಾಜಿನಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಅಂತದ್ದು ಅಂತ ಬ್ರಿಟಿಷ್ ವ್ಯಕ್ತಿ ಮೌಂಟ್ ಬ್ಯಾಟನ್ ಪತ್ರದಲ್ಲಿ ಬರೀತಾರೆ. ಸ್ವತಃ ಒಬಾಮಾ ಹೇಳ್ತಾರೆ, ಅಮೆರಿಕದ ಮಾಜಿ ಪ್ರೆಸಿಡೆಂಟ್ ಆಗಿದ್ದಂಥ ಒಬಾಮಾ ಹೇಳ್ತಾರೆ, ಅಕಸ್ಮಾತ್ ಶಿವಾಜಿ ಮಹಾರಾಜರೇನಾದರೂ ಭಾರತದಲ್ಲಿ ಹುಟ್ಟೋ ಬದಲಾಗಿ ಅಮೆರಿಕದಲ್ಲಿ ಏನಾದರೂ ಹುಟ್ಟಿದಿದ್ರೆ ನಾವು ಅಮೆರಿಕನರು ಇವತ್ತು ಶಿವಾಜಿ ಮಹಾರಾಜರನ್ನ ಅಮೆರಿಕದ ಸೂರ್ಯ ಅಂತ ಗುರುತಿಸ್ತಾ ಇದ್ವಿ ಅಂತ ಒಬಾಮಾ ಶಿವಾಜಿ ಮಹಾರಾಜರನ್ನ ಕೊಂಡಾಡ್ತಾರೆ. ಜಗತ್ತು ಶಿವಾಜಿ ಮಹಾರಾಜರನ್ನ ನೋಡಿದ ರೀತಿ ಇಂಥದ್ದು ಅಂತ. ಶಿವಾಜಿ ಮಹಾರಾಜರನ್ನ ಭಾರತ ಆಗಿನ ಕಾಲದಲ್ಲೂ ಎಷ್ಟು ಕೊಂಡಾಡ್ತಾ ಇದ್ರು ಅಂದರೆ ಇಡೀ ಇತಿಹಾಸವನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಭಾರತ ಕಂಡಂಥ ಸರ್ವಶ್ರೇಷ್ಠ ಸನ್ಯಾಸಿ, ಸಿಡಿಲ ಸಂತ, ಮಾನವ ಕೇಸರಿ ಅಂತ ಕರೆಸ್ಕೊಂಡಂಥ ಸ್ವಾಮಿ ವಿವೇಕಾನಂದರು ಶಿವಾಜಿ ಮಹಾರಾಜರನ್ನ ಹೊಗಳುತ್ತಾರೆ. ಸ್ವಾಮಿ ವಿವೇಕಾನಂದರು ಶಿವಾಜಿ ಮಹಾರಾಜರ ಬಗ್ಗೆ ಹೇಳ್ತಾರೆ, ಯಾವ ಕಾಲದಲ್ಲಿ ಇಡೀ ಭಾರತ ದೇಶದ ಸಂಸ್ಕೃತಿ ಇಡೀ ಸನಾತನ ಹಿಂದೂ ಧರ್ಮ ನಾಶದ ಅಂಚಿಗೆ ಬಂದು ನಿಂತಿರಬೇಕಾದ್ರೆ ಮೊಘಲರ ದಾಳಿಯಿಂದ ತತ್ತರಿಸಿ ಹೋಗ್ತಾ ಇದ್ದ ಈ ಹಿಂದೂ ಸಮಾಜದ ಪುನರ್ ಪ್ರತಿಷ್ಠಾಪನೆಗೋಸ್ಕರ ತಾಯಿ ಜೀಜಾಬಾಯಿಯ ರತ್ನಗರ್ಭದಲ್ಲಿ ಹುಟ್ಟಿ ಬಂದಂಥ ನಮ್ಮ ಕಾವ್ಯ ಪುರಾಣಗಳಲ್ಲಿ ಹೊಗಳಿಕೆಗೆ ಸಿಲುಕಿದಂಥ ಎಲ್ಲ ಅಭಿಜಾತ ನಾಯಕನ ಸರ್ವ ಸಕಲ ಸದ್ಗುಣಗಳ ಸಾಕಾರ ಮೂರ್ತಿ ಅಂತ ಯಾರಾದರೂ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಸ್ವಾಮಿ ವಿವೇಕಾನಂದರು ಹೊಗಳಿದ್ರು. ಕಾರ್ಯಕ್ರಮದಲ್ಲಿ ಕೂತಿರಬೇಕಾದ್ರೆ
ಕೇಳಿದ್ರೆ ಆಗಲೇ ಒಂದು ಹಾಡನ್ನು ಹಾಕಿದ್ರು, ಕೇಳಬೇಕಾದ್ರೆ ನೆನಪಾಯಿತು. ಆ ಹಾಡಿನಲ್ಲಿ ಮರಾಠಿ ಹಾಡು ಬಹಳ ಸುಂದರವಾಗಿದೆ. ಆ ಹಾಡಿನಲ್ಲಿ ಒಂದು ಮಾತು ಬರುತ್ತೆ, ಒಂದು ಸಾಲು ಬರುತ್ತೆ. दावा द्रुमदुंड पर चीता मृगजुंड पर भूषणवी मंड पर जैसे मृगराज है तेज तम अंश पर कानजीನ ಕಂಸ ಪರ್ ತ್ಯೋಮಲೇಚು ವಂಶ ಪರ್ ಶೇರ ಶಿವರಾಜ ಅಂತ ಅದನ್ನು ಕೇಳಿದ ತಕ್ಷಣ ನೆನಪಾಯಿತು. ನಾವು ಪ್ರತಿ ಸಲ ಈ ಹಾಡುಗಳ ಈ ಸಾಲುಗಳನ್ನು ಡಿಜೆನಲ್ಲಿ ಕೇಳ್ತಾ ಇರ್ತೀವಿ. ಈ ಸಾಲುಗಳನ್ನು ಬರೆದಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಭಾರತದ ಸರ್ವಶ್ರೇಷ್ಠ ಸನ್ಯಾಸಿಯಾದಂಥ ಸ್ವಾಮಿ ವಿವೇಕಾನಂದರು ಶಿವಾಜಿ ಮಹಾರಾಜರ ಪರವಾಗಿ ಬರೆದಂಥ ಸಾಲುಗಳಿವು. ಈ ಸಾಲುಗಳ ಅರ್ಥ ಏನು ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದಾವಾ ದ್ರುಮದುಂಡ ಪರ, ಯಾವ ರೀತಿಯಲ್ಲಿ ಸಜ್ಜಾಗಿರುವಂಥ ಜಿಂಕೆಗಳ ಗುಂಪಿನ ಮೇಲೆ ಚಿರತೆ ದಾಳಿ ಮಾಡುತ್ತೋ, ಯಾವ ರೀತಿ ಸಜ್ಜಾಗಿ ನಿಂತಿರುವಂಥ ಆನೆಗಳ ಗುಂಪುಗಳ ಮೇಲೆ ಸಿಂಹ ದಾಳಿ ಮಾಡುತ್ತೋ, ಯಾವ ರೀತಿ ಕತ್ತಲಿನ ಮೇಲೆ ಸೂರ್ಯನ ಕಿರಣಗಳು ಪ್ರವಹಿಸುತ್ತೋ, ಯಾವ ರೀತಿ ಕಂಸನ ಎದೆಯ ಮೇಲೆ ಕೂತು ಕೃಷ್ಣ ಕಂಸನ ಎದೆ ಸಿಳಿ ವಧೆ ಮಾಡುತ್ತೋ, ಅದೇ ರೀತಿಯಲ್ಲಿ ಈ ಮಲೆಚ್ಛರ ವಂಶದ ಮೇಲೆ ದಾಳಿ ಮಾಡಲಿಕ್ಕೆ ಬಂದಂತ ಶಿವಾಂಶಾತ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಸ್ವಾಮಿ ವಿವೇಕಾನಂದರು ಹೊಗಳಿದ್ರು. ಸ್ವಾಮಿ ವಿವೇಕಾನಂದರು ಶಿವಾಜಿ ಮಹಾರಾಜರನ್ನ ಹೊಗಳಿದಂಥ ರೀತಿ ಅದು. ಇದೇ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಇವತ್ತಿಗೂ ದೇಶ ಗೌರವಿಸುತ್ತೆ. ಆದರೆ ಈ ಬಾರಿ ವಿಶೇಷವಾಗಿ ಪ್ರತಿ ವರ್ಷ ಶಿವಾಜಿ ಮಹಾರಾಜ ಜಯಂತಿಯನ್ನು ಮಾಡ್ತೀವಿ ನಾವು. ಆದರೆ ಈ ಬಾರಿ ಶಿವಾಜಿ ಮಹಾರಾಜರ ಜಯಂತಿ ಏನಕ್ಕೆ ವಿಶೇಷ ಅಂತ ಕೇಳಿದ್ರೆ, ಇಲ್ಲಿವರೆಗೂ ಭಾರತ ದೇಶದ ಯಾರ ಮುಂದೆ ಬೇಕಾದರೂ ನಿಂತ್ಕೊಂಡು ಶಿವಾಜಿ ಮಹಾರಾಜರ ಜಯಂತಿನ ಯಾರು ಆಚರಿಸ್ತಾರೆ ಅಂತ ಕೇಳಿದ್ರೆ ಎಲ್ಲರ ಬಾಯಿಂದ ಉತ್ತರ ಬರ್ತಾ ಇತ್ತು, ಮರಾಠಿಗರು ಆಚರಿಸ್ತಾರೆ. ಅದು ಬಿಟ್ಟರೆ ಹಿಂದೂ ಸಂಘಟನೆಗಳು ಆಚರಿಸ್ತಾರೆ, ಹಿಂದೂ ಕಾರ್ಯಕರ್ತರು ಆಚರಿಸ್ತಾರೆ. ಹಿಂದೂ ಸಂಘಟನೆಗಳು ಮರಾಠಿಗರು ಬಿಟ್ಟರೆ ಶಿವಾಜಿ ಮಹಾರಾಜ ಜಯಂತಿನ ಇನ್ಯಾರು ಆಚರಿಸ್ತಾರೆ ಅನ್ನೋ ಭಾವನೆ ಇಡೀ ಭಾರತ ದೇಶದ ಜನರಿಗಿತ್ತು. ಆದರೆ ಈ ಬಾರಿ ನಾವು ಪ್ರತಿಯೊಬ್ಬ ಶಿವಾಜಿ ಮಹಾರಾಜರ ಅಭಿಮಾನಿಗಳು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ಈಗ ಶಿವಾಜಿ ಮಹಾರಾಜರ ಜಯಂತಿಯನ್ನು ಕೇವಲ ಹಿಂದೂ ಸಂಘಟನೆಗಳು ಆಚರಿಸುತ್ತೆ ಅಂತ ಮಾತ್ರ ಇಲ್ಲ, LOCನಲ್ಲಿ ನಮ್ಮ ದೇಶದ ಸೈನಿಕರು ಶಿವಾಜಿ ಮಹಾರಾಜರ ಪುತ್ಥಳಿಯ ಪ್ರತಿಷ್ಠಾಪನೆ ಮಾಡಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಸೈನಿಕರು ಆಚರಿಸ್ತಾ ಇದ್ದಾರೆ. ಮತ್ತೆ ಈ ಪರಂಪರೆ ಹೀಗೆ ಮುಂದುವರಿಬೇಕು. ಕಾರಣ ಶಿವಾಜಿ ಮಹಾರಾಜರು ಕೇವಲ ಹಿಂದೂ ಸಂಘಟನೆಗಳಿಗೆ ಪ್ರೇರಣೆ ಅಂತಲ್ಲ. ಆಗಲೇ ಅಣ್ಣವರು ಮಾತಾಡಬೇಕಾದ್ರೆ ಬಹಳ ಸುಂದರವಾಗಿ ಹೇಳಿದರು, ಜಲದುರ್ಗಗಳನ್ನು ನಿರ್ಮಿಸಿದಂಥ ವ್ಯಕ್ತಿ ಶಿವಾಜಿ ಮಹಾರಾಜರು ಅಂತ. ಶಿವಾಜಿ ಮಹಾರಾಜರ ಜಲಸೇನೆಯ ಬಲ ಎಷ್ಟರ ಮಟ್ಟಿಗಿತ್ತು ಅಂತ ಕೇಳಿದ್ರೆ, ಇವತ್ತಿಗೂ ಭಾರತದ ನೌಕಾಪಡೆಯ ಪಿತಾಮಹ ಯಾರು ಅಂತ ಕೇಳಿದ್ರೆ, ಫಾದರ್ ಆಫ್ ಇಂಡಿಯನ್ ನೇವಿ ಅಂತ ಯಾರು ಅಂತ ಕೇಳಿದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು. ಈ ದೇಶದ ಸೈನಿಕರಿಗೂ ಪ್ರೇರಣೆ ಶಿವಾಜಿ ಮಹಾರಾಜರೇ. ಶಿವಾಜಿ ಮಹಾರಾಜರನ್ನ ಇಡೀ ದೇಶದ ಪರಂಪರೆ 10 ವರ್ಷಗಳಿಂದ ಗೌರವಿಸ್ತಲೇ ಬಂದಿದೆ. ಶಿವಾಜಿ ಮಹಾರಾಜರ ಈ ಕಾರ್ಯಕ್ರಮಗಳನ್ನು ಅಲ್ಲಿ ಆಚರಿಸಬೇಕಾದ್ರೆ, ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಆಗಲೇ ಅಣ್ಣ ಅವ್ರು ಹೇಳಿದ್ರು, ನಮ್ಮ ಊರದಲ್ಲಿ ಮರಾಠಿಗರು ಅಂತ ಜಾಸ್ತಿ ಇಲ್ಲ, ಆದರೂ ಶಿವಾಜಿ ಮಹಾರಾಜರ ಜಯಂತಿನ ಆಚರಿಸ್ತೀವಿ. ಈ ವರ್ಷ, ಇತ್ತೀಚಿನ ವರ್ಷಗಳು, ಈ 1-2 ವರ್ಷ ನಿಜ ಹೇಳಬೇಕು, ಒಂದು ಕಾಲ ಇತ್ತು ಶಿವಾಜಿ ಮಹಾರಾಜರ ಜಯಂತಿನ ಕೇವಲ ಮರಾಠಿಗರು ಆಚರಿಸ್ತಾ ಇದ್ರು ಅಂತ. ಈಗ ಕಾಲ ಮುಗಿದಿದೆ. ಈಗಿನ ಕಾಲದಲ್ಲಿ ಸಮಸ್ತ ಹಿಂದೂ ಬಾಂಧವರು ಶಿವಾಜಿ ಮಹಾರಾಜರ ಕಾರ್ಯಕ್ರಮವನ್ನು ಆಚರಿಸ್ತೀವಿ, ಶಿವಾಜಿ ಮಹಾರಾಜರ ಜಯಂತಿನ ಆಚರಿಸ್ತೀವಿ. ಕಾರಣ ಏನಕ್ಕೆ ಅಂತ ಕೇಳಿದ್ರೆ, ಈಗ ಹಿಂದೂಗಳಿಗೆ ಅರ್ಥ ಆಗಿದೆ, ಶಿವಾಜಿ ಮಹಾರಾಜರಂದ್ರೆ ಕೇವಲ ಮಹಾರಾಷ್ಟ್ರದ ರಾಜ ಅಲ್ಲ, ಶಿವಾಜಿ ಮಹಾರಾಜ ಅಂದರೆ ಮರಾಠಿಗರ ರಾಜ ಅಲ್ಲ. ಅನೇಕರು ಹೇಳ್ತಾ ಇರ್ತಾರೆ, ಶಿವಾಜಿ ಮಹಾರಾಜರಿಗೂ ಕನ್ನಡಿಗರಿಗೂ ಆಗ ಬರಲ್ಲ, ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದ ರಾಜ, ಮಹಾರಾಷ್ಟ್ರದ ರಾಜರ ಜಯಂತಿ ನಾವು ಕನ್ನಡಿಗರು ಏನಕ್ಕೆ ಆಚರಿಸಬೇಕು, ಬೆಳವಡಿ ಮಲ್ಲಮ್ಮ ಹಾಗೂ ಶಿವಾಜಿ ಮಹಾರಾಜರು ಯುದ್ಧ ನಡೆದಿತ್ತು ಒಂದು ಕಾಲದಲ್ಲಿ ಅಂತ ಅನೇಕರು ಹೇಳ್ತಾ ಇರ್ತಾರೆ. ಆದರೆ ಇತಿಹಾಸವನ್ನು ತೆಗೆದು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ, ಇತಿಹಾಸ ನಮಗೆ ಹೇಳ್ಕೊಡುತ್ತೆ, ಇಡೀ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನಾವಧಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ನಿಂತ್ಕೊಂಡು ನನ್ನ ಸಾಮ್ರಾಜ್ಯದ 4 ದಿಕ್ಕುಗಳಲ್ಲಿ ಶಿವಾಜಿ ಮಹಾರಾಜರ ಮೂರ್ತಿಯ ಕೆತ್ತನೆ ಮಾಡಿಸ್ಬೇಕು ಅಂತ ಆದೇಶವನ್ನು ಇಡೀ ಇತಿಹಾಸದಲ್ಲಿ ಯಾರಾದರೂ ಪ್ರಥಮವಾಗಿ ಕೊಟ್ಟಿದ್ರೆ ಅದು ನಮ್ಮದೇ ಕನ್ನಡ ನಾಡಿನ ಹೆಮ್ಮೆ ರಾಣಿ ಬೆಳವಡಿ ಮಲ್ಲಮ್ಮ ಅವರು. ಇವತ್ತಿಗೂ ಇದರ ಉದಾಹರಣೆ ಸಿಗುತ್ತೆ. ಇವತ್ತಿಗೂ ಧಾರವಾಡದ ಬಳಿ ಇರುವಂಥ ಯಾದವಾಡದ ಹನುಮನ ಮಂದಿರದ ಕಂಬದ ಮೇಲೆ ಬೆಳವಡಿ ಮಲ್ಲಮ್ಮ ಅವರು ಆದೇಶ ಕೊಟ್ಟು ಕೆತ್ತಿಸಿದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಕೆತ್ತನೆ ಇವತ್ತಿಗೂ ಸಾಕ್ಷ್ಯವಾಗಿ ಕಾಣಿಸುತ್ತೆ ನಮಗೆ. ಇತಿಹಾಸ ಹೇಳಿದಂಥ ಮಾತಿದು. ಛತ್ರಪತಿ ಶಿವಾಜಿ ಮಹಾರಾಜರ ಮಗ ರಾಜಾರಾಮರನ್ನ ಔರಂಗಜೇಬ್ ಹುಡುಕಿಕೊಂಡು ಬಂದಾಗ ಔರಂಗಜೇಬ್ನ ವಿರುದ್ಧವಾಗಿ ನಿಂತು ರಾಜಾರಾಮ್ನ ರಕ್ಷಣೆ ಮಾಡಿದಂಥ ಮಹಾರಾಣಿ ಜಗತ್ತಿನಲ್ಲಿ ಯಾರು ಅಂತ ಕೇಳಿದ್ರೆ ನಮ್ಮದೇ ಕನ್ನಡ ನಾಡಿನ ಕೆಳದಿಯ ಚೆನ್ನಮ್ಮ ರಾಜಾರಾಮ್ಗೆ ಆಶ್ರಯವನ್ನು ನೀಡಿದ್ರು. ಕಾರಣ ಏನಕ್ಕೆ ಗೊತ್ತೇ?
ಕೆಳದಿಯ ಚೆನ್ನಮ್ಮ ಹೇಳ್ತಾರೆ, ಮಗು ರಾಜಾರಾಮ, ನಿನ್ನ ತಂದೆ ಶಿವಾಜಿ ಮಹಾರಾಜರು ಧರ್ಮದ ರಕ್ಷಣೆಯನ್ನ ಮಾಡಿದ್ರು. ಧರ್ಮ ರಕ್ಷಣೆ ಮಾಡಿದಂಥ ಶಿವಾಜಿ ಮಹಾರಾಜರ ಮಗನ ರಕ್ಷಣೆ ಮಾಡೋದು ನನ್ನ ನೈಜ ಧರ್ಮ ಕಣಪ್ಪ, ನಿನಗೆ ನಾನು ಆಶ್ರಯವನ್ನ ನೀಡ್ತೀನಿ ಅಂತ ಕೆಳದಿಯ ಚೆನ್ನಮ್ಮ ರಾಜಾರಾಮ್ಗೆ ಆಶ್ರಯವನ್ನ ನೀಡಿದ್ರು. ಅಷ್ಟೇ ಯಾಕೆ ಇತಿಹಾಸ ನಮಗೆ ತಿಳಿಸುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ 12 ವರ್ಷ ಆಗೋವರೆಗೂ ಶಿವಾಜಿ ಮಹಾರಾಜರ ಮೊದಲ 12 ವರ್ಷ ಬೆಳೆದಿದ್ದೆಲ್ಲ ನಮ್ಮದೇ ಕರ್ನಾಟಕದ ಬೆಂಗಳೂರಿನಲ್ಲಿ. ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮದೇ ಕರ್ನಾಟಕದ ಬೆಂಗಳೂರಿನಲ್ಲಿ. ಛತ್ರಪತಿ ಶಿವಾಜಿ ಮಹಾರಾಜರ ತಂದೆಯ ಸಮಾಧಿ ಇರೋದು ನಮ್ಮದೇ ಕರ್ನಾಟಕದ ಚನ್ನಗಿರಿನಲ್ಲಿ. ಛತ್ರಪತಿ ಶಿವಾಜಿ ಮಹಾರಾಜರ ಅಣ್ಣನ ಸಮಾಧಿ ಇರೋದು ನಮ್ಮದೇ ಕರ್ನಾಟಕದ ನೆಲದಲ್ಲಿ. ಅಷ್ಟೇ ಯಾಕೆ, R.C. ಧೀರೆ ಎಂಬ ಮರಾಠಿ ಇತಿಹಾಸಗಾರರು ಶಿವಗಡಾಚ ಶಂಭು ಮಹಾರಾಜ್ ಎಂಬ ಮರಾಠಿ ಪುಸ್ತಕವನ್ನು ಬರೆದಿದ್ದಾರೆ. ಆದರೆ ಇಂಗ್ಲಿಷ್ ಅನುವಾದವನ್ನು ಓದಿದಾಗ ನಮ್ಗೆ ತಿಳಿಯುತ್ತೆ, R.C. ಧೀರೆ ಎಂಬ ಮರಾಠಿ ಇತಿಹಾಸಗಾರರು ಬರೀತಾರೆ, 13 ವರ್ಷ ಶಿವಾಜಿ ಮಹಾರಾಜರ ಮೇಲೆ ಸಂಶೋಧನೆ ಮಾಡಿದಂಥ R.C. ಧೀರೆ ಎಂಬ ಮರಾಠಿ ಇತಿಹಾಸಗಾರರು ತಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸ್ತಾರೆ, ಶಿವಾಜಿ ಮಹಾರಾಜರ ಸರ್ನೇಮ್ ಭೋಸ್ಲೆ ಅಂತಿದೆ. ಈ ಭೋಸ್ಲೆ ಎಂಬ ಸರ್ನೇಮ್ ಎಲ್ಲಿಂದ ಉಗಮವಾಯಿತು ಅಂತ ಕೇಳಿದ್ರೆ, ಕರ್ನಾಟಕದ ಹೊಯ್ಸಳ ಸಾಮ್ರಾಜ್ಯದಿಂದ ಉಗಮವಾದಂಥ ಪದ ಭೋಸ್ಲೆ ಎಂಬ ಸರ್ನೇಮ್ ಅಂತ ಎಟಮಾಲಜಿ ಪ್ರಕಾರ R.C. ಧೀರೆ ಎಂಬ ಮರಾಠಿ ಇತಿಹಾಸಗಾರರು ಬರೀತಾರೆ. ಇದೇ ಭಾನುವಳ್ಳಿಯ ದೇವಸ್ಥಾನ ಇಡೀ ರಾಜ್ಯದಾದ್ಯಂತ ಪ್ರಸಿದ್ಧವಾಗಿರುವಂಥ ಲಕ್ಷ್ಮೀನಾರಾಯಣರ ದೇವಸ್ಥಾನವನ್ನು ಕೂಡ ಕಟ್ಟಿಸಿದ್ದು ಇದೇ ಹೊಯ್ಸಳ ಸಾಮ್ರಾಜ್ಯ ಸರ್ವಶ್ರೇಷ್ಠ ಅರಸರಾಗಿದ್ದಂಥ ವೀರಬಳ್ಳಾಳ ದೇವರ ಸಮಯದಲ್ಲಿ ಕೆತ್ತಿಸಿದಂಥ ದೇವಸ್ಥಾನ ಇದೇ ಊರಿನಲ್ಲಿದೆ. ಇದೇ ಹೆಮ್ಮೆ ಹೊಯ್ಸಳ ಸಾಮ್ರಾಜ್ಯದ ಪದದಿಂದ ಉಗಮವಾದಂಥದ್ದು ಭೋಸ್ಲೆ ಎಂಬ ಸರ್ನೇಮ್ ಅಂತ ಮರಾಠಿ ಇತಿಹಾಸಗಾರರು ಬರೀತಾರೆ. ಅಷ್ಟೇ ಯಾಕೆ, ಶಿವಾಜಿ ಮಹಾರಾಜರನ್ನೆಲ್ಲ ಅನೇಕರು ಹೇಳ್ತಾ ಇರ್ತಾರಲ್ಲ, ಮಹಾರಾಷ್ಟ್ರದ ರಾಜ, ಮರಾಠಿಗರ ರಾಜ ಅಂತ ಕೈ ಮಾಡ್ತಾ ಇರ್ತಾರೆ. ಶಿವಾಜಿ ಮಹಾರಾಜರ ಮೇಲೆ 13 ವರ್ಷ ಸಂಶೋಧನೆ ಮಾಡಿದಂಥ R.C. ಧೀರೆ ಬರೀತಾರೆ, ಶಿವಾಜಿ ಮಹಾರಾಜರ ವಂಶದ ಮೂಲ ಪುರುಷ ಮಹಾರಾಷ್ಟ್ರದವರಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ವಂಶದ ಮೂಲ ಪುರುಷರ ಹೆಸರು ಬೆಳ್ಳಿಯಪ್ಪ ಅಂತ. ಈ ಬೆಳ್ಳಿಯಪ್ಪ ಅನ್ನೋರು ಎಲ್ಲಿಯವರು ಅಂತ ಕೇಳಿದ್ರೆ R.C. ಧೀರೆ ಎಂಬ ಮರಾಠಿ ಇತಿಹಾಸಗಾರರು ಹೇಳ್ತಾರೆ, ನಮ್ಮದೇ ಕರ್ನಾಟಕದ ಗದಗ ಜಿಲ್ಲೆಯ ಶ್ರೀಶೈಲ ಮಲ್ಲಿಕಾರ್ಜುನ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂಥ ಬೆಳ್ಳಿಯಪ್ಪ ಎಂಬ ಕನ್ನಡಿಗ ಶಿವಾಜಿ ಮಹಾರಾಜರ ವಂಶದ ಮೂಲ ಪುರುಷ ಅಂತ ಹೇಳ್ತಾರೆ. ಶಿವಾಜಿ ಮಹಾರಾಜರ ವಂಶದ ಮೂಲ ನಮ್ಮ ಕರ್ನಾಟಕದ್ದು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮ ಕನ್ನಡಿಗರಿಗೆ ಎಷ್ಟೇ ಹೆಮ್ಮೆ ಆಗಬೇಕು. ಆದರೆ ಶಿವಾಜಿ ಮಹಾರಾಜರು ಕನ್ನಡದ ಮೂಲದವರೇ ಆಗಿದ್ರು, ಶಿವಾಜಿ ಮಹಾರಾಜರು ಮರಾಠದವರೇ ಆಗಿದ್ರು. ನಮಗ ಆ ವಿಷಯ ಬೇಕಾಗಿಲ್ಲ. ಕಾರಣ, ಶಿವಾಜಿ ಮಹಾರಾಜರು ಎಂದಿಗೂ ಒಂದು ಭಾಷೆ, ಮತ, ಪಂಥ, ಪ್ರಾಂತ್ಯಕ್ಕೆ ಸೀಮಿತವಾದಂಥವರಲ್ಲ. ಶಿವಾಜಿ ಮಹಾರಾಜರು ಎಂದಿಗೂ ನಾನು ಮರಾಠ ಸಾಮ್ರಾಜ್ಯದ ಸ್ಥಾಪನೆ ಮಾಡ್ತೀನಿ ಅಂತ ಹೊರಟವರಲ್ಲ. ಅಣ್ಣ ಅವರು ಹೇಳಿದ ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರು ಹೊತ್ತಿದ್ದು ಹಿಂದುವಿ ಸ್ವರಾಜ್ಯ ಸಾಮ್ರಾಜ್ಯ ಸ್ಥಾಪನೆಯ ಕನಸು. ಛತ್ರಪತಿ ಶಿವಾಜಿ ಮಹಾರಾಜರು ಮಾತ್ರ ಅಲ್ಲ, ಈ ದೇಶದಲ್ಲಿ ಆಗಿ ಹೋಗಿರುವಂಥ ಯಾವುದೇ ಘಟಾನುಘಟಿಗಳ ಉದಾಹರಣೆಯನ್ನು ತಗೊಳ್ಳಿ. ಇವತ್ತಿಗೂ ಭಾರತ ಹೆಮ್ಮೆ ಪಡುವಂಥ, ಭಾರತದ ಸರ್ವೋಚ್ಚ ನಾಯಕ ಅಂತ ನಾವು ಗುರುತಿಸುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಃ ಸಂವಿಧಾನವನ್ನು ಬರೀತಾ ಇರಬೇಕಾದ್ರೆ ನಾನು ಕೇವಲ ಮಹಾರಾಷ್ಟ್ರದವರಿಗೆ ಸಂವಿಧಾನ ಬರಿತೀನಿ ಅಂತ ಬರಲಿಲ್ಲ, ಬದಲಾಗಿ ಸಮಸ್ತ ಭಾರತೀಯರಿಗೆ ಸಂವಿಧಾನ ಬರ್ತೀನಿ ಅಂತ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು. ಗಾಂಧೀಜಿ ಅವರು ಕೂಡ ಸ್ವತಂತ್ರ ಹೋರಾಟ ಮಾಡಬೇಕಾದ್ರೆ ನಾನು ಕೇವಲ ಗುಜರಾತಿಗಳಿಗೆ ಸ್ವತಂತ್ರ ತರ್ತೀನಿ ಅಂತ ಹೋರಾಡಿದವರಲ್ಲ, ಸಮಸ್ತ ಭಾರತದ ಸ್ವತಂತ್ರಕ್ಕೆ ಹೋರಾಡಿದವರು. ಅದೇ ರೀತಿ ನಾನು ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠಿಗರ ರಕ್ಷಣೆಗೆ ಹೋರಾಡಿದವರಲ್ಲ, ಸಮಸ್ತ ಹಿಂದೂ ಸಮಾಜದ ರಕ್ಷಣೆಗೆ ಹೋರಾಡಿದಂಥವರು. ಇದನ್ನು ಈಗಲಾದರೂ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ಆದರೆ ಒಂದಿಷ್ಟು ಜನ ಇರ್ತಾರೆ, ಈ ಬುದ್ಧಿಯೇ ಜೀವನ ಅಂತ ಅಂದ್ಕೊಂಡಿರುವಂಥ ಕೆಲವರು. ಇವ್ರ ಕೆಲಸ ಏನು ಅಂತ ಕೇಳಿದ್ರೆ, ಹಿಂದೂಗಳು, ಹಿಂದೂ ಸಮಾಜ ನಾವು ರಾಷ್ಟ್ರದ ಹೆಸರಿನಲ್ಲಿ ದೇಶ ಕಟ್ತೀವಿ ಅಂದರೆ ಈ ಬುದ್ಧಿಜೀವಿಗಳು ರಾಜ್ಯ ಹೇಳ್ಕೊಬರ್ತಾರೆ. ನೀವು ಸರಿನಪ್ಪ ರಾಜ್ಯದ ಹೆಸರಲ್ಲಾದರೂ ದೇಶ ಕಟ್ಟೋಣ ಅಂದರೆ ಇವ್ರು ಭಾಷೆ ಹೇಳ್ಕೊಬರ್ತಾರೆ. ನೀವು ಸರಿನಪ್ಪ ಭಾಷೆ ಹೆಸರಲ್ಲಾದರೂ ದೇಶ ಕಟ್ಟೋಣ ಅಂದರೆ ಇವ್ರು ಜಾತಿ ಹೇಳ್ಕೊಬರ್ತಾರೆ. ನೀವು ಜಾತಿ ಹೆಸರಲ್ಲಾದರೂ ದೇಶ ಕಟ್ಟೋಣ ಅಂದರೆ ಇವ್ರು ಪಂಗಡ ಹೇಳ್ಕೊಬರ್ತಾರೆ. ನೀವು ಪಂಗಡದ ಹೆಸರಲ್ಲಾದರೂ ದೇಶ ಕಟ್ಟೋಣ ಅಂದರೆ ಇವ್ರು ಕುಲ ಹೇಳ್ಕೊಬರ್ತಾರೆ. ಒಟ್ಟಿನಲ್ಲಿ ಯಾವುದೋ ಒಂದು ನಿಟ್ಟಿನಲ್ಲಿ ದೇಶ ಹೊಡಿಬೇಕು ಅನ್ನೋದಷ್ಟೇ ಇವ್ರ ಭಾವನೆಗಳು, ಮನೋಭಾವನೆ. ಇಂಥ ನೂರಾರು ಒಡಕುಗಳ ಮಧ್ಯೆ ಕೂಡ ದೇಶ ಕಟ್ಟುವಂಥ, ಧರ್ಮ ಕಟ್ಟುವಂಥ ಕೆಲಸವನ್ನು ಇವತ್ತು ಸಮಸ್ತ ಭಾರತ ದೇಶ ಹಿಂದೂ ಸಮಾಜ ಮಾಡುವಂಥ ಅವಶ್ಯಕತೆ ಇದೆ. ಆದರೆ ಹಿಂದೂಗಳು ನಿಜ ಹೇಳಬೇಕು, ಜಾಗೃತರಾಗಿದ್ದೀವಿ.
ಈ ಬುದ್ಧಿಜೀವಿಗಳ ಈ ಪ್ರಪಂಗಂಡಗಳ ಮಧ್ಯದಲ್ಲೂ ಕೂಡ ಹಿಂದೂ ಸಮಾಜ ಎಷ್ಟರ ಮಟ್ಟಿಗೆ ಸಂಘಟಿತವಾಗಿದೆ ಅಂತ ಕೇಳಿದ್ರೆ, ಈಗಿನ ಶಿವಾಜಿ ಮಹಾರಾಜರ ಜಯಂತಿಯಲ್ಲೇ ನೋಡ್ಬೋದು ನಾವು. ಶಿವಾಜಿ ಮಹಾರಾಜರ ಜಯಂತಿಗೆ ಬರುವಂತ ಹಿಂದೂ ಯುವಕನ ಬೈಕ್ನ ಮೇಲೆ ಜೈ ರಾಯಣ್ಣ ಅನ್ನೋ ಸ್ಟಿಕ್ಕರ್ ಇದ್ರು ಕೂಡ ಬೈಕ್ನ ಮೇಲೆ ಜೈ ರಾಯಣ್ಣ ಅನ್ನೋ ಸ್ಟಿಕ್ಕರ್ ಹಾಕೊಂಡಿರುವ ಯುವಕ ಕೂಡ ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ಜೈ ಭವಾನಿ ಜೈ ಶಿವಾಜಿ ಅಂತ ಘೋಷಣೆಗಳನ್ನು ಕೂಗ್ತಾ ಕಾರ್ಯಕ್ರಮದಲ್ಲಿ ಬಂದು ಕೂತಿರ್ತಾರೆ. ಇದೇ ಮಟ್ಟದಲ್ಲಿ ಹಿಂದೂಗಳನ್ನು ಸಂಘಟಿಸಬೇಕು. ಹಿಂದೂಗಳನ್ನು ಸಂಘಟಿಸಬೇಕಂದ್ರೆ ಒಂದು ವಿಷಯವನ್ನು ಹಿಂದೂಗಳ ಗಮನದಲ್ಲಿಟ್ಕೊಳ್ಬೇಕು. ನಮ್ಮ ಧರ್ಮದಲ್ಲಿ ಅತ್ಯಂತ ದೊಡ್ಡ ವಿಷಬೀಜವಾಗಿ ಕಾಡ್ತಾ ಇರುವಂಥದ್ದು ಈ ಜಾತಿ ಎಂಬ ವ್ಯವಸ್ಥೆ. ಈ ಜಾತಿ ಹೆಸರಲ್ಲಿ ಹಿಂದೂಗಳು ಎಷ್ಟರ ಮಟ್ಟಿಗೆ ಒಡೆದೋಗಿದ್ದೀವಿ ಅಂತ ಕೇಳಿದ್ರೆ, ಇವತ್ತು ಹಿಂದೂಗಳಾಗಿ ಉಳಿದಿಲ್ಲ. ನಾವೇ ಯೋಚನೆ ಮಾಡ್ಕೊಳ್ಳೋಣ. ಇವತ್ತು ಒಬ್ಬ ಹಿಂದೂ ತನ್ನ ಹಿಂದೂ ಅಂತ ಗುರುತಿಸ್ಕೊಳ್ಳೋಕ್ಕೂ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತ ಆಗ್ತಾರೆ, ಒಬ್ಬ ಹಿಂದೂ ಕುರುಬ ಆಗ್ತಾರೆ, ಒಬ್ಬ ಹಿಂದೂ ಗೌಡ ಆಗ್ತಾರೆ, ಒಬ್ಬ ಹಿಂದೂ ಬಲ್ಜಿಗ ಆಗ್ತಾರೆ, ಒಬ್ಬ ಹಿಂದೂ ಬೇಡರಾಗ್ತಾರೆ, ಒಬ್ಬ ಹಿಂದೂ ಹರಿಜನರಾಗ್ತಾರೆ. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಪ್ರೇಮ ಎಷ್ಟೇ ದೊಡ್ಡದಿರಲಿ, ನಮ್ಮ ಜಾತಿ ಪ್ರೇಮ ಎಷ್ಟೇ ದೊಡ್ಡದಿದ್ರು ನಮ್ಮ ಜಾತಿ ಎಲ್ಲಿರಬೇಕು ಅಂತ ಕೇಳಿದ್ರೆ ನಮ್ಮ ಮನೆಯ ದೇವ್ರ ಕೋಣೆ ಒಳಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆಯನ್ನು ದಾಟಿ ಮನೆ ಹೊಸಲು ದಾಟಿ ಹೊರಗೆ ಬರಬೇಕಾದ್ರೆ ತನ್ನ ಜಾತಿ ಮತ ಪಂಥ ಕುಲ ಪಂಗಡಗಳ ಪ್ರೀತಿಗಳನ್ನು ಪ್ರೇಮಗಳನ್ನು ಮನೆಯಲ್ಲಿ ಬುತ್ತಿ ಕಟ್ಟಿಟ್ಟು ಮನೆ ಹೊಸಲು ದಾಟಬೇಕಾದ್ರೆ ಪ್ರತಿಯೊಬ್ಬ ಹಿಂದೂ ಹೆಗಲ ಮೇಲೆ ಒಂದು ಕೇಸರಿ ಶಾಲು ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಡಬೇಕು. ಜಾತಿ 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 ಅನ್ನೋ ಹೆಸರಲ್ಲಿ ಹಿಂದೂ ಸಮಾಜ ಅನೇಕ ನಷ್ಟಗಳನ್ನು ಉಂಟಾಗಿದೆ. ಈಗಾಗಲೇ ಈ ಜಾತಿ ವ್ಯವಸ್ಥೆ ಹೆಸರಲ್ಲಿ ಹಿಂದೂಗಳು ಎಷ್ಟು ನಷ್ಟವನ್ನು ಅನುಭವಿಸಿದ್ದೀವಿ. ಈ ಹಿಂದೂ ಸಮಾಜಕ್ಕೆ ಆಗಿರುವಂಥ ನಷ್ಟ ಎಂಥದ್ದು ಗೊತ್ತೇ? ಜಾತಿ ವ್ಯವಸ್ಥೆಯಿಂದ. ಒಮ್ಮೆ ಕಾಶ್ಮೀರದ ಕಡೆ ಕಣ್ಣಾಯಿಸಿ ನೋಡೋಣ. 30 ವರ್ಷಗಳಿಂದ ಕಾಶ್ಮೀರದಲ್ಲಿದ್ದಂಥ ಹಿಂದೂಗಳನ್ನು ಕಾಶ್ಮೀರದಿಂದ ಓಡಿಸಲಾಯಿತು. ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಅನೇಕರು ಹೇಳ್ತಾರೆ ಕಾಶ್ಮೀರಿ ಪಂಡಿತರನ್ನು ಓಡಿಸಿದ್ರು, ಕಾಶ್ಮೀರಿ ಪಂಡಿತರನ್ನು ಓಡಿಸಿದ್ರು. ಅರ್ಥ ಮಾಡ್ಕೊಳ್ಳಿ, ಕೇವಲ ಕಾಶ್ಮೀರದಿಂದ ಪಂಡಿತರನ್ನು ಓಡಿಸಲಿಲ್ಲ, ಸಮಸ್ತ ಹಿಂದೂ ಸಮಾಜವನ್ನು ಕಾಶ್ಮೀರದಿಂದ ಓಡಿಸಲಾಯಿತು. ಕಾಶ್ಮೀರದ ಹಿಂದೂಗಳನ್ನು ಕಾಶ್ಮೀರದಿಂದ ಓಡಿಸಿದಂಥ ಕಾರಣ, ಕಾಶ್ಮೀರದ ಹಿಂದೂಗಳು ಕಾಶ್ಮೀರವನ್ನು ಬಿಟ್ಟು ಬರಬೇಕಾದ ಪರಿಸ್ಥಿತಿ ಏನಕ್ಕೆ ಬಂತು? ಅನೇಕ ಕಾರಣಗಳಲ್ಲಿ ಒಂದು ಕಾರಣ ಇದೇ ಜಾತಿಯ ಸಮಸ್ಯೆ. ಕಾಶ್ಮೀರದಲ್ಲಿ ಇದ್ದಿದ್ದು 4 ಹಿಂದೂ ಜಾತಿಗಳು, ಬಹಳಷ್ಟಲ್ಲ, 4 ಜಾತಿ. ಜಾಟ್, ಮಾಹರ್, ಬನಿಯಾ, ಬೊಮ್ಮನ್ 4 ಜಾತಿ ಇದ್ದಿದ್ದು. ಆದರೆ ಈ 4 ಜಾತಿಗಳ ಮಧ್ಯದಲ್ಲಿದ್ದಂಥ ಒಡಕುಗಳು ಎಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ವು ಕಾಶ್ಮೀರದಲ್ಲಿ ಅಂದರೆ, ಜಾಟ್ ಹೇಳ್ತಾ ಇದ್ದ ಮಾಹರ್ಗಿಂತ ದೊಡ್ಡ ಜಾತಿ ನಂದು, ಬನಿಯಾ ಹೇಳ್ತಾ ಇದ್ದ ಜಾಟ್ಗಿಂತ ದೊಡ್ಡ ಜಾತಿ ನಂದು, ಬೊಮ್ಮನ್ ಹೇಳ್ತಾ ಇದ್ದ ಬನಿಯಾಗಿಂತ ದೊಡ್ಡ ಜಾತಿ ನಂದು. ಈ 4 ಜಾತಿಗಳ ಒಳ ಜಗಳಗಳು ಇವತ್ತಿನ ದಿನ ಯಾವ ರೀತಿಯಲ್ಲಿ ಪರಿಣಮಿಸ್ತು ಅಂದರೆ, ಇವತ್ತು ಕಾಶ್ಮೀರದಲ್ಲಿ ಜಾಟು ಇಲ್ಲ, ಮಾಹರು ಇಲ್ಲ, ಬನಿಯಾನು ಇಲ್ಲ, ಬೊಮ್ಮನ್ನು ಇಲ್ಲ. ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಒಬ್ಬ ಹಿಂದೂ ಸಹ ಕಾಶ್ಮೀರದಲ್ಲಿ ಶಾಶ್ವತವಾಗಿ ಉಳಿದಿಲ್ಲ. ಇದೇ ಜಾತಿಯ ಸಮಸ್ಯೆ. ಈ ಜಾತಿ ಸಮಸ್ಯೆಯಿಂದ ಹಿಂದೂಗಳು ಎಷ್ಟರ ಮಟ್ಟಿಗೆ ಹಿಂದೂ ಸಮಾಜಕ್ಕೆ ಒಡಕುಗಳಾಗಿದೆ ಅಂದರೆ, ಇದೇ ಜಾತಿಯ ಸಮಸ್ಯೆಯ ಕಾರಣದಿಂದ, ಇದೇ ಹಿಂದೂಗಳ ನಿರ್ಲಕ್ಷ್ಯತನದಿಂದ ನಮ್ಮ ಹಿಂದೂಗಳಲ್ಲೆಲ್ಲ ಒಂದು ಭಾವನೆ ಇದೆ. ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ಅನ್ನೋ ಭಾವನೆ. ನಮ್ಮ ಹಿಂದೂಗಳ ಸ್ವಾರ್ಥ ಮನೋಭಾವನೆ ನಮ್ಮದು. ಒಬ್ಬ ಸಾಮಾನ್ಯ ಮನುಷ್ಯನ ಸ್ವಭಾವ ಅದು, ಸ್ವಾರ್ಥ ಮನೋಭಾವನೆ. ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು, ನನ್ನ ಮನೆ ಚೆನ್ನಾಗಿದ್ದರೆ ಸಾಕು, ನನ್ನ ಮಕ್ಕಳು ಚೆನ್ನಾಗಿದ್ದರೆ ಸಾಕು, ನನ್ನ ಮೊಮ್ಮಕ್ಕಳು ಚೆನ್ನಾಗಿದ್ದರೆ ಸಾಕು, ಇಷ್ಟೇ ಭಾವನೆ ನಮ್ಮದು. ಆದರೆ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜಾತಿ ಉಳಿಬೇಕು ಅಂದರೆ ನಮ್ಮ ಧರ್ಮ ಉಳಿಬೇಕು, ನಮ್ಮ ಮನೆ ಸುರಕ್ಷಿತವಾಗಿರಬೇಕು ಅಂದರೆ ನಮ್ಮ ಊರು ಸುರಕ್ಷಿತವಾಗಿರಬೇಕು, ನಮ್ಮ ಊರು ಸುರಕ್ಷಿತವಾಗಿರಬೇಕಂದ್ರೆ ನಮ್ಮ ತಾಲೂಕು ಸುರಕ್ಷಿತವಾಗಿರಬೇಕು, ನಮ್ಮ ತಾಲೂಕು ಸುರಕ್ಷಿತವಾಗಿರಬೇಕಂದ್ರೆ ನಮ್ಮ ಜಿಲ್ಲೆ ಸುರಕ್ಷಿತವಾಗಿರಬೇಕು, ನಮ್ಮ ಜಿಲ್ಲೆ ಸುರಕ್ಷಿತವಾಗಿರಬೇಕಂದ್ರೆ ರಾಜ್ಯ ಸುರಕ್ಷಿತವಾಗಿರಬೇಕು, ನಮ್ಮ ರಾಜ್ಯ ಸುರಕ್ಷಿತವಾಗಿರಬೇಕಂದ್ರೆ ದೇಶ ಸುರಕ್ಷಿತವಾಗಿರಬೇಕು, ನಮ್ಮ ದೇಶ ಸುರಕ್ಷಿತವಾಗಿರಬೇಕಂದ್ರೆ ಭಾರತ ದೇಶದ ನೈಜ ರಾಷ್ಟ್ರ ಪ್ರಜ್ಞೆ ಆಗಿರುವಂಥ ಈ ಸನಾತನ ಧರ್ಮದ ರಕ್ಷಣೆ ಆದರೆ ಮಾತ್ರ ದೇಶದ ನಿಜವಾದ ಪರಂಪರೆ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಈ ಕಾರಣದಿಂದ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮನೆ ಸುಖವಾಗಿರಬೇಕು, ಸುರಕ್ಷಿತವಾಗಿರಬೇಕಂದ್ರೆ ಧರ್ಮ ಸುರಕ್ಷಿತವಾಗಿದ್ದರೆ ಮಾತ್ರ ಸಾಧ್ಯ. ಈ ಕಾರಣದಿಂದ ಸ್ವಾರ್ಥ ಮನೋಭಾವನೆಯಿಂದನಾದರೂ ಇವತ್ತು ದೇಶ ಮತ್ತು ಧರ್ಮದ ರಕ್ಷಣೆಗೆ ಹಿಂದೂಗಳು ಕೆಲಸ ಮಾಡುವ ಅವಶ್ಯಕತೆ ಇದೆ. ಅಕಸ್ಮಾತ್ ಈಗ ಹಿಂದೂಗಳು
ದೇಶ ರಕ್ಷಣೆ ಮಾಡ್ಲಿಕ್ಕೆ ಮುಂದೆ ಬರಲಿಲ್ಲ, ಧರ್ಮದ ಸಂಘಟನೆಗೆ ಮುಂದೆ ಬರಲಿಲ್ಲ, ಜಾತಿ ವ್ಯವಸ್ಥೆಯನ್ನು ಮೀರಿ ಧರ್ಮ ಕಟ್ಟುವ ಕೆಲಸವನ್ನು ಈಗ ಹಿಂದೂಗಳು ಮಾಡಲಿಲ್ಲ ಅಂದರೆ ಹಿಂದೆ ಆದಂಥ ಪರಿಸ್ಥಿತಿ ಮತ್ತೆ ಹಿಂದೂಗಳಿಗೆ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದೇ ಜಾತಿಯ ಸಮಸ್ಯೆ, ಇದೇ ನಿರ್ಲಕ್ಷ್ಯತನ, ಇದೇ ಸ್ವಾರ್ಥ ಮನೋಭಾವನೆಯಿಂದ ಇದೇ ಹಿಂದೂ ಸಮಾಜ 500 ವರ್ಷಗಳಿಂದ ಜಾವ ಬಿಟ್ಟು ಬರಬೇಕಾದಂಥ ಪರಿಸ್ಥಿತಿ ಬಂತು. 300 ವರ್ಷಗಳಿಂದ ಅಫ್ಘಾನಿಸ್ತಾನ ಬಿಟ್ಟು ಬರುವಂಥ ಪರಿಸ್ಥಿತಿ ಬಂತು. 200 ವರ್ಷಗಳಿಂದ ಆಗ್ನೇಯ ಏಷ್ಯಾ ಬಿಟ್ಟು ಬರುವಂಥ ಪರಿಸ್ಥಿತಿ ಬಂತು. 100 ವರ್ಷಗಳಿಂದ ತಕ್ಷಶಿಲಾ ಬಿಟ್ಟು ಬರುವಂಥ ಪರಿಸ್ಥಿತಿ ಬಂತು. 80 ವರ್ಷಗಳಿಂದ ಬರ್ಮಾ ಬಿಟ್ಟು ಬಂದ್ರಿ, 75 ವರ್ಷದಿಂದ ಪಾಕಿಸ್ತಾನವನ್ನು ಬಿಟ್ಟು ಬಂದ್ರಿ, 40 ವರ್ಷಗಳಿಂದ ಬಾಂಗ್ಲಾದೇಶ ಬಿಟ್ಟು ಬಂದ್ರಿ, 30 ವರ್ಷಗಳಿಂದ ಕಾಶ್ಮೀರವನ್ನು ಬಿಟ್ಟು ಬಂದ್ರಿ. ಇಷ್ಟೆಲ್ಲ ಆಗಿದ ನಂತರವೂ ಹಿಂದೂ ಸಮಾಜ ಪಾಠ ಕಲಿಲಿಲ್ಲ ಅಂದರೆ ಇನ್ನು 30-35 ವರ್ಷದಲ್ಲಿ ಇದೇ ಹಿಂದೂ ಸಮಾಜ ಕೇರಳ ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಇನ್ನು 50-100 ವರ್ಷದಲ್ಲಿ ಕರ್ನಾಟಕ ಬಿಡುವ ಪರಿಸ್ಥಿತಿ ಸಹ ಹಿಂದೂ ಸಮಾಜಕ್ಕೆ ಬರಬಹುದು. ಆ ಪರಿಸ್ಥಿತಿ ಬರಬಾರ್ದು ಅಂದರೆ ಈಗಲೇ ಹಿಂದೂಗಳು ಜಾಗೃತರಾಗಬೇಕು. ಹಿಂದೂ ಧರ್ಮದ ಸಂಘಟನೆಗೆ ಮತ್ತೊಮ್ಮೆ ಹಿಂದೂಗಳು ಒಗ್ಗೂಡಬೇಕು. ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ನನ್ನ ನೆಚ್ಚಿನ ಬಂಧುಗಳೇ, ಈ ಹಿಂದೂ ಸಮಾಜ ಇಲ್ಲಿವರೆಗೂ ಉಳ್ಕೊಂಡು ಬಂದಿರುವಂಥ ಕಾರಣ ಯಾವುದು ಅಂತ ಕೇಳಿದ್ರೆ ನಮ್ಮಲ್ಲಿದ್ದಂಥ ಸಂಘಟಿತ ಭಾವ, ನಮ್ಮಲ್ಲಿದ್ದಂಥ ನಂಬಿಕೆ, ನಮ್ಮಲ್ಲಿದ್ದಂಥ ಆಸ್ಥೆ. ನಮ್ಮ ಮೇಲೆ ಸಾವಿರಾರು ವರ್ಷಗಳ ಕಾಲ ದಾಳಿ ಆದವು. 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ಈ ಹಿಂದೂ ಸಮಾಜದ ಮೇಲೆ ದಾಳಿ ಮಾಡಲಾಯಿತು. ಈ 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ನಮ್ಮ ಮೇಲೆ ನೂರಾರು ಜನಾಂಗಗಳು ದಾಳಿ ಮಾಡಿದ್ರು. ಮೊಘಲರು ಬಂದರು, ಓಟ್ಮನ್ ತುರ್ಕರು ಬಂದರು, ಅರಬ್ಬರು ಬಂದರು, ಅಫ್ಘಾನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ರು ಸಹ ಇವತ್ತಿಗೂ ಹಿಂದೂಗಳಾಗಿ ಉಳಿದಿದ್ದೀವಿ. ಹಿಂದೂ ಸಮಾಜವಾಗಿ ಉಳಿದಿದೆ. ಕಾರಣ ಏನಕ್ಕೆ ಅಂತ ಕೇಳಿದ್ರೆ ನಮ್ಮ ಹಿಂದೂ ಪೂರ್ವಿಕರಲ್ಲಿದ್ದಂಥ ಸಂಘಟಿತ ಭಾವ, ಧರ್ಮ ಪ್ರೇಮ. ಇದೇ ಮೊಘಲರ ಆಳ್ವಿಕೆಯ ಸಂದರ್ಭದಲ್ಲಿ ಇದೇ ಮೊಘಲ್ ದೊರೆಗಳು ನಮ್ಮ ಹಿಂದೂ ಪೂರ್ವಿಕರ ಕತ್ತಿನ ಮೇಲೆ ಖಡ್ಗವನ್ನಿಟ್ಟು ಪ್ರಶ್ನೆ ಮಾಡಿದ್ರು. ಒಂದು, ಈ ಕ್ಷಣ ನಿನ್ನ ಧರ್ಮ ಬಿಟ್ಟು ಮತಾಂತರಗಳು, ಇಲ್ಲ ಇಲ್ಲೇ ಪ್ರಾಣ ಬಿಡು. ಎರಡೇ ಆಪ್ಷನ್ ಇದ್ದಿದ್ದು ನಮ್ಮ ಪೂರ್ವಕರ ಹತ್ರ. ಆಗ ಮೊಘಲರ ಕತ್ತಿನ ಅಂಚಿನಲ್ಲಿ ಅಕ್ಷರಶಃ ಜೀವ ಬೆದರಿಕೆಯಲ್ಲಿ ನಿಂತಿದ್ದಂಥ ನಮ್ಮ ಹಿಂದೂ ಪೂರ್ವಿಕರ ಬಾಯಿಂದ ಬಂದಿದ್ದು ಒಂದೇ ಒಂದು ಉತ್ತರ, ಅದು ಬೇಕಾದರೆ ಪ್ರಾಣ ಬಿಡ್ತೀವಿ, ಆದರೆ ಧರ್ಮ ಬಿಡೋದಿಲ್ಲ ಅಂತ. ಈ ಉತ್ತರ ನಮ್ಮ ಪೂರ್ವಿಕರ ಬಾಯಿಂದ ಬಂದಿದ್ದರಿಂದ ಇವತ್ತು ನಾವು ಹಿಂದೂಗಳಾಗಿ ಉಳಿದಿರೋದು. ಈ ಸಂಘಟಿತ ಭಾವ. ಆಗ್ಲೇ ಅಣ್ಣವ್ರು ಹೇಳಿದ್ರು ಜಾಜಿಯ ಕಂದಾಯದ ಬಗ್ಗೆ, ಜಿಜಿಯಾ ಟ್ಯಾಕ್ಸ್ನ ಬಗ್ಗೆ. ನೆನಪಿರಲಿ, ನಮ್ಮ ಹಿಂದೂ ಪೂರ್ವಿಕರು ಹಿಂದೂಗಳಾಗಿ ಬದುಕಲಿಕ್ಕೋಸ್ಕರ ಇದೇ ಮೊಘಲ್ ದೊರೆಗಳಿಗೆ ಬರೋಬ್ಬರಿ 33,000 ಕೋಟಿಯ ಜಾಜಿಯ ಕಂದಾಯವನ್ನು ಕಟ್ಟಿದ್ದಾರೆ. 33,000 ಕೋಟಿಯ ಜಾಜಿಯ ಕಂದಾಯ ಸ್ವಾಮಿ ಕಾಟಾಚಾರ ಕಟ್ಟಿದ್ದಲ್ಲ, ಈ ಧರ್ಮ ಉಳಿಬೇಕು ಅಂತ ಆ ಜಾಜಿಯ ಕಂದಾಯವನ್ನು ಕಟ್ಟಿದ್ದು ನಮ್ಮದೇ ತಾತ ಮುತ್ತಾತಂದಿರು. ಇದೇ ಮೊಘಲರು ನಮ್ಮ ಮೇಲೆ ದಾಳಿ ಮಾಡಿದ್ರು. ಅನೇಕ ಜನಾಂಗಗಳು ದಾಳಿ ಮಾಡಿದಾಗ ಈ ಜನಾಂಗಗಳೆಲ್ಲ ಅಂದ್ಕೊಂಡವು, ಧರ್ಮದ ನಾಶ ಮಾಡಬೇಕಂದ್ರೆ ಈ ಧರ್ಮದ ನಂಬಿಕೆಯನ್ನು ನಾಶ ಮಾಡಬೇಕು. ನಂಬಿಕೆ ಎಂಥದ್ದು? DVG ಅವರ ಬಗ್ಗೆ ಕೂಡ ಪ್ರಸ್ತಾವನೆ ಮಾಡಿದ್ರು ಅಣ್ಣ ಅವರು. DVG ಅವರು ಮಂಕುತಿಮ್ಮನ ಕಗ್ಗದ ಮೊದಲನೇ ಸಾಲಿನಲ್ಲಿ ಹೇಳಿದ್ರು, ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ, ಅವನೇ ದೇವ ಸರ್ವೇಶ ಪರಬೊಮ್ಮನೊಂದು, ಆವುದನ್ನು ಕಾಣದೆಯೂ ಜನರು ಮಳ್ತಿ ನಂಬಿಯರೋ ಆ ವಿಚಿತ್ರಕ್ಕೆ ನಮಿಸುವ ಮಂಕುತಿಮ್ಮ ಅಂತ. ಅದರ ಅರ್ಥ ಹಿಂದೂ ಸಮಾಜದ ನಂಬಿಕೆ ಎಂಥದ್ದು? ನಾವು ಭಗವಂತನನ್ನು ಆರಾಧಿಸ್ತೀವಿ, ಲಕ್ಷಾಂತರ ವರ್ಷಗಳಿಂದ ಆ ಭಗವಂತ ಕಣ್ಣು ಮುಂದೆ ಕಾಣಿಸ್ಲಿಲ್ಲ ಅಂದ್ರೂ ಕೂಡ, ಜೀವನದಲ್ಲಿ ಒಮ್ಮೆಯೋ ಭಗವಂತನ ಜೀವಂತ ಸಾಕ್ಷಾತ್ಕಾರವನ್ನು ನೋಡಲಿಲ್ಲ ಅಂದ್ರೂ ಸಹ ಲಕ್ಷಾಂತರ ವರ್ಷಗಳಿಂದ ಒಬ್ಬ ಭಗವಂತನ ಇದ್ದಾನೆ ಅನ್ನೋ ನಂಬಿಕೆಯಿಂದ ಭಗವಂತನನ್ನು ಆರಾಧಿಸ್ತೀವಲ್ಲ. ಭಗವಂತನಿಗೆ ನಂಬಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಭಗವಂತನ ಮೇಲೆ ಇಟ್ಟಿರುವಂಥ ನಂಬಿಕೆಗೆ ನಮಿಸಪ್ಪ ನೀನು ಅಂತ DVG ಅವರು ಹೇಳಿದ್ರು. ಅಂತ ನಂಬಿಕೆಯನ್ನು ಹೊಂದಿರುವಂಥ ಧರ್ಮ ನಮ್ಮದು. ಈ ನಂಬಿಕೆಯನ್ನು ನಾಶ ಮಾಡಬೇಕು ಅಂತ ನಮ್ಮ ಮೇಲೆ ದಾಳಿ ಮಾಡಿದಂಥ ದಾಳಿಕೋರರು ಅಂದುಕೊಂಡ್ರು. ಈ ನಂಬಿಕೆಯ ಮೂಲ ಹುಡುಕಿಕೊಂಡೋದ್ರು. ನಂಬಿಕೆ ಎಲ್ಲಿದೆ ಹಿಂದೂ ಸಮಾಜದ್ದು? ದಾಳಿಕೋರರಿಗೆ ಈ ಹಿಂದೂ ಸಮಾಜದ ನಂಬಿಕೆ ನಮ್ಮ ದೇವಸ್ಥಾನಗಳಲ್ಲಿ ಕಾಣಿಸ್ತು. ನಮ್ಮ ದೇವಸ್ಥಾನಗಳನ್ನು ಧ್ವಂಸಗೊಳಿಸಿದ್ರು. ಆದರೆ ನಮ್ಮ ನಂಬಿಕೆಯನ್ನು ಧ್ವಂಸಗೊಳಿಸ್ಲಿಕ್ಕೆ ಆಗಲಿಲ್ಲ. ಮುಂದುವರಿಸಿ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿದಂಥ ನಮ್ಮ ದೇವರ ಮೂರ್ತಿಗಳಲ್ಲಿ ನಮ್ಮ ನಂಬಿಕೆಯ ಮೂಲ ಕಾಣಿಸ್ತು. ನಮ್ಮ ದೇವರ ಮೂರ್ತಿಗಳನ್ನು ಭಗ್ನಗೊಳಿಸಿದ್ರು. ಆದರೆ ನಮ್ಮ ಹಿಂದೂ ಸಮಾಜದ ನಂಬಿಕೆಯನ್ನು ಭಗ್ನಗೊಳಿಸ್ಲಿಕ್ಕಾಗಲಿಲ್ಲ. ಈ ನಂಬಿಕೆ ನಮ್ಮ ಸನಾತನ ಸಂತ ಪರಂಪರೆಯಲ್ಲಿ ಕಾಣಿಸ್ತು. ನಮ್ಮ ಸಂತರ ಕತ್ತುಗಳನ್ನು ಕತ್ತರಿಸಲಾಯಿತು, ಆದರೆ ನಮ್ಮ ನಂಬಿಕೆಯನ್ನು ಕತ್ತರಿಸಲಿಕ್ಕಾಗಲಿಲ್ಲ. ಈ ನಂಬಿಕೆ ಮೂಲ ದಾಳಿಕೋರರಿಗೆ ಈ ಕೇಸರಿಯಲ್ಲಿ ಕಾಣಿಸ್ತು.
ಈ ಕೇಸರಿಯನ್ನು ಕೈಯಲ್ಲಿ ಹಿಡಿದವರ ಕೈ ಕತ್ತರಿಸಲಾಯಿತು, ಆದರೆ ನಮ್ಮ ನಂಬಿಕೆಯನ್ನು ಕತ್ತರಿಸಲಿಕ್ಕಾಗಲಿಲ್ಲ. ಈ ಕೇಸರಿಯನ್ನು ಮಣ್ಣಲ್ಲಿ ಮಣ್ಣಾಗಿಸುವಂಥ ಪ್ರಯತ್ನ ಮಾಡಿದ್ರು, ಆದರೆ ನಮ್ಮ ನಂಬಿಕೆಯನ್ನು ಮಣ್ಣಲ್ಲಿ ಮಣ್ಣಾಗಿಸುವಂಥ ಕೆಲಸ ಆಗಲಿಲ್ಲ. ಕಾರಣ ಏನಕ್ಕೆ ಅಂದರೆ, ಆಗ ದಾಳಿ ಮಾಡಿದಂಥ ಆ ಮೂರ್ಖರಿಗೆ ಅರ್ಥವಾಗಲಿಲ್ಲ. ಹಿಂದೂಗಳ ನಂಬಿಕೆ ದೇವಸ್ಥಾನದಲ್ಲಿದೆ ಅಂತ ಮಠ ಮಂದಿರಗಳನ್ನು, ದೇವಸ್ಥಾನಗಳನ್ನು ಧ್ವಂಸಗೊಳಿಸಿದ್ರು. ನಮ್ಮ ನಂಬಿಕೆ ದೇವರ ಪ್ರಾಣ ಪ್ರತಿಷ್ಠಾಪನೆ ಆಗಿರುವ ಮೂರ್ತಿನಲ್ಲಿದೆ ಅಂದ್ಕೊಂಡು ಮೂರ್ತಿಗಳನ್ನು ಭಗ್ನಗೊಳಿಸಿದ್ರು. ಆದರೆ ಹಿಂದೂ ಸಮಾಜದ ನಂಬಿಕೆ ಕೇವಲ ಮಠ ಮಂದಿರಗಳ ಗುಡಿ, ಗುಂಡಾರಗಳ ಗುಡಿ, ಗೋಪುರಗಳ ಕಲ್ಲು ಮಣ್ಣು ಕಂಬಗಳಲ್ಲಿ ಮಾತ್ರ ಇರಲಿಲ್ಲ ಸ್ವಾಮಿ. ಹಿಂದೂಗಳ ನಂಬಿಕೆ ದಿನ ಬೆಳಗ್ಗೆದ್ದು ಸೂರ್ಯನನ್ನ ಸೂರ್ಯದೇವ ಅಂತ ಆರಾಧಿಸೋದ್ರಲ್ಲಿತ್ತು. ಆ ಸೂರ್ಯನ ತಾಪವನ್ನು ತಣಿಸುವಂತ ಸಾಮರ್ಥ್ಯ ಜಗತ್ತಿನಲ್ಲಿ ಯಾವ ದಾಳಿಕೋರ್ನಲ್ಲೂ ಇರಲಿಲ್ಲ. ಅದಕ್ಕೆ ನಮ್ಮ ಹಿಂದೂ ಸಮಾಜದ ನಂಬಿಕೆಯನ್ನು ತಣಿಸ್ಲಿಕ್ಕೆ ಆಗಲಿಲ್ಲ. ಹಿಂದೂ ಸಮಾಜದ ನಂಬಿಕೆ ದಿನ ಬೆಳಗ್ಗೆದ್ದು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಸಪ್ತ ನದಿಗಳನ್ನು ತಾಯಿ ಸ್ಥಾನದಲ್ಲಿಟ್ಟು ಸಪ್ತ ಜಾಹ್ನವಿ ಅಂತ ಆರಾಧಿಸೋದ್ರಲ್ಲಿದೆ. ಆ ಸಪ್ತ ನದಿಗಳ ನೀರನ್ನು ಕರಗಿಸುವ ಸಾಮರ್ಥ್ಯ ಯಾರಲ್ಲೂ ಇರಲಿಲ್ಲ. ಅದಕ್ಕೆ ಹಿಂದೂ ಸಮಾಜದ ನಂಬಿಕೆಯನ್ನು ಒಡಿಲಿಕ್ಕಾಗಲಿಲ್ಲ. ನಮ್ಮ ನಂಬಿಕೆ ಗಾಳಿಯನ್ನು ವಾಯುದೇವ ಅಂತ ಆರಾಧಿಸೋದ್ರಲ್ಲಿದೆ. ಆ ಗಾಳಿಯನ್ನು ತಡೆಯುವ ಸಾಮರ್ಥ್ಯ ಯಾರಲ್ಲೇ ಇರಲಿಲ್ಲ. ಅದಕ್ಕೆ ಹಿಂದೂ ಸಮಾಜದ ನಾಶ ಮಾಡಲಿಕ್ಕಾಗಲಿಲ್ಲ. ನಮ್ಮ ಹಿಂದೂ ಸಮಾಜದ ನಂಬಿಕೆ ಬೋರ್ಗರಿಯುವ ಹಿಂದೂ ಮಹಾಸಾಗರವನ್ನ ಸಮುದ್ರ ರಾಜ ಅಂತ ಆರಾಧಿಸೋದ್ರಲ್ಲಿದೆ. ಆ ಸಮುದ್ರದ ಬೋರ್ಗರಿಯುವ ಅಲೆಗಳನ್ನು ತಡೆಯುವಷ್ಟು ಸಾಮರ್ಥ್ಯ ಯಾರಲ್ಲೂ ಇರಲಿಲ್ಲ. ಅದಕ್ಕೆ ಹಿಂದೂ ಸಮಾಜದ ನಂಬಿಕೆಯನ್ನು ತಡೆಯಲಿಕ್ಕಾಗಲಿಲ್ಲ. ಇದೇ ಪರಿಣಾಮದಿಂದ ಈ ನಂಬಿಕೆಯ ಮೂಲವಾಗಿ ಈ ಆಸ್ಥೆಯ ನೆಲೆಗಟ್ಟಿನ ಮೇಲೆ ಈ ಸಂಘಟಿತ ಮನೋಭಾವನೆಯಿಂದ ಈ ಜ್ಞಾತ ಜಗತ್ತಿನಲ್ಲಿ ತಾಯಿ ಶಾರದೆಯ ಪ್ರಥಮ ವೀಣಾ ಜೇಂಕಾರದಿಂದ ಹೊರಡಿದಂಥ ಜೇಂಕಾರ ಋಗ್ವೇದ ರೂಪದಲ್ಲಿ ಮಾರುಕೊಂಡು ಸಂಸ್ಕಾರ ರೂಪದಲ್ಲಿ ಬದಲಾಗಿ ನಮ್ಮ ನೆತ್ತರಿನ ಕಣ ಕಣದಲ್ಲೂ ರಕ್ತದ ಕಣ ಕಣದಲ್ಲೂ ಬೆರೆತು ಹೋಗಿ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರಿನಿಂದ ತಲೆಮಾರಿಗೆ, ಜನಾಂಗದಿಂದ ಜನಾಂಗಕ್ಕೆ, ವಂಶದಿಂದ ವಂಶಕ್ಕೆ, ಪೀಳಿಗೆಯಿಂದ ಪೀಳಿಗೆಗೆ ನಿರಂತರವಾಗಿ ಸಂಸ್ಕಾರದ ರೂಪದಲ್ಲಿ ಹರಿದು ಬರುತ್ತಾ ಇಡೀ ಜಗತ್ತು ನಮ್ಮ ಮೇಲೆ ಮಾಡಿದಂಥ ನೂರಾರು ದಾಳಿಗಳ ನಡುವೆಯೋ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೋ ಸಂಸ್ಕಾರವೇ ನಮ್ಮ ಮೈತಳದಂಥ ಮಹಾಪುರುಷರ ಮಡಿನಲ್ಲಿ ಭದ್ರಗೊಂಡು ಮುಂದಿನ ಪೀಳಿಗೆಗೆ ಹಂಚಿ ಬರುತ್ತಾ ವಿಶ್ವವ್ಯಾಪಿ ವಿಶ್ವರೂಪಿ ಬಂಧ ಮುಕ್ತಿಯಾಗಿ ಇವತ್ತಿಗೂ ಜಗತ್ತಿನ ಬೆಳಗ್ತಾ ತಲೆ ಎತ್ತಿ ತಲವೆತ್ತಿ ನಿಂತಿರುವಂತ ಮೃತ್ಯುಂಜಯ ಧರ್ಮ ಅಂತ ಜಗತ್ತಿನಲ್ಲಿ ಯಾವ್ದಾದ್ರು ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ಈ ಧರ್ಮದ ಇತಿಹಾಸ ಇದು, ಈ ಧರ್ಮದ ಪರಂಪರೆ ಇದು. ಇದನ್ನ ನೆನಪಿಟ್ಕೊಂಡು ಧರ್ಮದ ರಕ್ಷಣೆ ಮಾಡಬೇಕು. ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಧರ್ಮ ರಕ್ಷಣೆ ಮಾಡಬೇಕು ಅಂದರೆ ನಮ್ಮ ಹೆಣ್ಣು ಮಕ್ಕಳನ್ನು ಜಾಗೃತಗೊಳಿಸಬೇಕು. ಅಣ್ಣ ಅವರು ಮಾತಾಡ್ತಾ ಇರಬೇಕಾದ್ರೆ ಲವ್ ಜಿಹಾದ್ನ ಪ್ರಸ್ತಾವನೆಯನ್ನು ತೆಗೆದ್ರು. ಲವ್ ಜಿಹಾದ್ ಆಗ್ತಾ ಇದೆ ಜಗತ್ತಿನಲ್ಲಿ. ಆದರೆ ಎಷ್ಟು ವರ್ಷ ಅಂತ ಇನ್ನೊಬ್ಬರಿಗೆ ಬೆರಳು ತೋರಿಸೋದು ನಾವು? ಇವ್ರು ತಪ್ಪು ಮಾಡ್ತಾ ಇದ್ದಾರೆ, ಇವ್ರು ಲವ್ ಜಿಹಾದ್ ಮಾಡ್ತಾ ಇದ್ದಾರೆ, ಇವ್ರು ನಮ್ಮ ಹೆಣ್ಮಕ್ಳನ್ನ ಬಲೆಗೆ ಹಾಕುವಂಥದ್ದು ಎಷ್ಟು ವರ್ಷ ಮಾಡೋದು? ಅಣ್ಣ ಅವರು ಬಹಳ ಸುಂದರವಾಗಿ ಹೇಳಿದ್ರು, ನಮ್ಮ ಹೆಣ್ಣು ಮಕ್ಕಳನ್ನ ಜಾಗೃತಗೊಳಿಸಬೇಕು. ಧಾರಾವಾಹಿ ನೋಡ್ತಾ ಕೂತಿರುವಂಥ ಹೆಣ್ಣು ಮಕ್ಕಳಿಗೆ ಜಗತ್ತಲ್ಲಿ ಆಗ್ತಾ ಇರುವಂಥ ಪ್ರಸ್ತುತೆಯ ಪರಿಚಯವನ್ನ ಮಾಡಿಸ್ಬೇಕು. ಅಣ್ಣ ಅವ್ರು ಹೇಳಿದ್ರು, ಆ ಮಾತನ್ನ ಪ್ರತಿಯೊಬ್ಬ ಹಿಂದೂ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಹೆಣ್ಣು ಮಕ್ಕಳನ್ನ ಜಾಗೃತಗೊಳಿಸಬೇಕು. ನೀವೇ ಯೋಚನೆ ಮಾಡಿ, ಶ್ರದ್ಧಾ ಎಂಬ ಹೆಣ್ಣು ಮಗಳ ಕೇಸ್ ಆಯಿತು. ಶ್ರದ್ಧಾ ಎಂಬ ಹೆಣ್ಣು ಮಗಳ ಕೇಸನ್ನು ಕೇಳಿದಂಥ ಹಿಂದೂ ಸಮಾಜ ಏನು ಮಾಡ್ತು? ನಾವೆಲ್ಲ ಹಿಂದೂಗಳು ಬೇಜಾರಾದ್ವಿ, ಹಿಂದೂಗಳು ಸಿಟ್ಟಿಗೆದ್ದು ಏನು ಮಾಡಿದ್ವಿ ಅಂತ ಕೇಳಿದ್ರೆ ಇನ್ಸ್ಟಾಗ್ರಾಮ್ ಸ್ಟೋರಿ ಹೈಲೈಟ್ ಹಾಕಿದ್ವಿ, ಫೇಸ್ಬುಕ್ನಲ್ಲಿ ಪೋಸ್ಟ್ ಶೇರ್ ಮಾಡಿದ್ವಿ, ಟ್ವಿಟರಲ್ಲಿ ಕೂತ್ಕೊಂಡು ಟ್ವೀಟ್ ಮಾಡಿದ್ವಿ. ನ್ಯೂಸ್ ನೋಡಿದ ನಂತರ ನಮ್ಮ ಸ್ನೇಹಿತರ ಜೊತೆ ಕೂತ್ಕೊಂಡು ಅಯ್ಯೋ ಶ್ರದ್ಧಾ ಎಂಬ ಹೆಣ್ಣು ಮಗಳು 35 ತುಂಡುಗಳಾಗಿ ಫ್ರಿಡ್ಜ್ನಲ್ಲಿ ಸಿಕ್ಕಿದಂತೆ, ಎಂಥ ಕ್ರೂರಿ ಅಫ್ತಾಬ್ ಅಂತ ನಮ್ಮ ಸ್ನೇಹಿತರ ಜೊತೆ ಮಾತಾಡಿದ್ವಿ. ಇಷ್ಟೆಲ್ಲ ಆದ ನಂತರ ಎಷ್ಟು ಜನ ಹಿಂದೂಗಳು ಮನೆಗೆ ಹೋಗಿ ಮನೆಯಲ್ಲಿರುವಂಥ ಅಕ್ಕ ತಂಗಿಯರನ್ನು ಕೂರಿಸ್ಕೊಂಡು ಈ ರೀತಿ ಶ್ರದ್ಧಾ ಎಂಬ ಹೆಣ್ಣು ಮಗಳ ಕೇಸ್ ಆಗಿದೆಯಮ್ಮ, ಕೇಳದ ನೀನು ಆ ಕೇಸನ್ನಂತ ಎಷ್ಟು ಜನ ಹೆಣ್ಣು ಮಕ್ಕಳನ್ನು ಜಾಗೃತಗೊಳಿಸುವಂಥ ಕೆಲಸ ಮಾಡಿದ್ವಿ? ಯೋಚನೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಹಿಂದೂ ಸಮಾಜದ ಪೋಷಕರು, ಪ್ರತಿಯೊಬ್ಬ ಹಿಂದೂ ಸಮಾಜದ ಅಣ್ಣ ತಮ್ಮಂದಿರು ಈ ಕೆಲಸವನ್ನ ಮಾಡಬೇಕು. ನಮ್ಮ ಹೆಣ್ಣು ಮಕ್ಕಳನ್ನು ಕೂರಿಸ್ಕೊಂಡು ಹೇಳ್ಕೊಡ್ಬೇಕು. ದೇಶದಲ್ಲಿ ಲವ್ ಜಿಹಾದ್ ಅನ್ನೋದು ನಡೀತಾ ಇದೆ. ರಿಂಕು ಎಂಬ ಹೆಣ್ಣು ಮಗಳು ಬಲಿಯಾದಳು, ನಿಖಿತಾ ತೋಮರ್ ಎಂಬ ಹೆಣ್ಣುಮಗಳು ಬಲಿಯಾದಳು, ರಿಂಕು ಎಂಬ ಹೆಣ್ಣುಮಗಳು ಕಾಸಿಂನ ಜೊತೆ ಓಡೋದಂತ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ, ನಂದನಾ ಎಂಬ ಹೆಣ್ಣುಮಗಳು ಅಬ್ದುಲ್ ಶೋಯಬ್ನ ಜೊತೆ ಓಡಿ ಹೋದಂಥ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ.
ನೀತು ಎಂಬ ಹೆಣ್ಣುಮಗಳು, ಶಾರುಖ್ ಹುಸೇನ್ನ ಜೊತೆ ಪ್ರೀತಿಯಲ್ಲಿ ಬಿದ್ದು ಓಡದಂಥ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ. ನಿಧಿ ಎಂಬ ಹೆಣ್ಣುಮಗಳು ಸೂಫಿಯಾನ್ ಎಂಬ ಹುಡುಗನ ಜೊತೆ ಓಡೋದಂಥ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ. ಅಪೂರ್ವ ಎಂಬ ಹೆಣ್ಣುಮಗಳು ಅಜಾಜ್ ಎಂಬ ಯುವಕನ ಜೊತೆ ಓಡೋದಂಥ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ. ಅಂಕಿತಾ ಎಂಬ ಹೆಣ್ಣುಮಗಳು ಶಾರುಖ್ ಹುಸೇನ್ ಎಂಬ ಹುಡುಗನ ಜೊತೆ ಪ್ರೀತಿಯಲ್ಲಿ ಬಿದ್ದು ಓಡದಂಥ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ. ಶ್ರದ್ಧಾ ಎಂಬ ಹೆಣ್ಣುಮಗಳು ಅಫ್ತಾಬ್ನ ಜೊತೆ ಪ್ರೀತಿ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದಂಥ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು 35 ತುಂಡುಗಳಾಗಿ ಫ್ರಿಡ್ಜ್ನಲ್ಲಿ. ಡಾಕ್ಟರ್ ಸುಮೇಧ ಎಂಬ ಹೆಣ್ಣುಮಗಳು, ಡಾಕ್ಟರ್ ಅರ್ಥ ಮಾಡ್ಕೊಳ್ಳಿ, ಬಲಿಯಾಗ್ತಾ ಇರೋದು ಕೇವಲ ಏನು ಓದದೇ ಇರುವಂಥ ಹೆಣ್ಣು ಮಕ್ಕಳಲ್ಲ ಸ್ವಾಮಿ. ಡಾಕ್ಟರ್ ಸುವೇದ ಎಂಬ ಹೆಣ್ಣುಮಗಳು ಜೋಹಾರ್ ಎಂಬ ಹುಡುಗನ ಜೊತೆ ಪ್ರೀತಿಯಲ್ಲಿದ್ದಂಥ ಹೆಣ್ಣು ಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ. ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೀತು. ಇಲ್ಲಿವರೆಗೂ ಸೂಟ್ ಕೇಸು ಫ್ರಿಡ್ಜ್ನಲ್ಲಿ ಸಿಗ್ತಾ ಇದ್ದಂಥ ಹೆಣ್ಣು ಮಕ್ಕಳ ಶವಗಳು ಬೆಂಗಳೂರಿನಲ್ಲಿ ಮೊನ್ನೆ ಡ್ರಮ್ಮಲ್ಲಿ ಸಿಕ್ತು. ಎಷ್ಟು ಕೇಸ್ಗಳು! ತಿಂಗಳಲ್ಲಿ 10 ಕೇಸ್ಗಳಾಗುತ್ತೆ, ವರ್ಷದಲ್ಲಿ 100 ಕೇಸ್ಗಳು ದೇಶದಲ್ಲಿ, ರಾಜ್ಯದಲ್ಲಿ, ನಮ್ಮದೇ ಊರುಗಳಲ್ಲಿ ನಡೆಯುತ್ತೆ. ಇಷ್ಟೆಲ್ಲ ಕೇಸ್ ಆದ ನಂತರವೂ ನಮ್ಮ ಹೆಣ್ಣುಮಕ್ಕಳು ಜಾಗೃತರಾಗ್ತಾ ಇಲ್ಲ ಅಂದರೆ ಕಾರಣ ಏನು? ನಮ್ಮ ತಂದೆ ತಾಯರ ಹತ್ರ ಹಿಂದೂ ಪೋಷಕರ ಮುಂದೆ ನಿಂತ್ಕೊಂಡು ನಿಮ್ಮ ಹೆಣ್ಣುಮಕ್ಕಳನ್ನ ಲವ್ ಜಿಹಾದ್ ಬಗ್ಗೆ ಜಾಗೃತಗೊಳಿಸಿ ಅಂತ ಕೇಳಿದ್ರೆ ನಮ್ಮ ಪೋಷಕರು ಹೇಳ್ತಾರೆ, ನಮ್ಮ ಹೆಣ್ಣುಮಕ್ಕಳ ಜೊತೆ ಲವ್ ಜಿಹಾದ್ ಬಗ್ಗೆ ಮಾತಾಡಲಿಕ್ಕೆ ಮುಜುಗರ ಆಗುತ್ತೆ ನಮಗೆ. ಸ್ವಾಮಿ, ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನಿಮ್ಮ ಮನೆ ನೋಡ್ಕೊಳ್ಳೋದು ಹೇಳ್ಕೊಡ್ತೀರಾ? ಮನೆ ಕಸ ಗುಡಿಸೋದು ಹೇಳ್ಕೊಡ್ತೀರಾ? ಅಡುಗೆ ಮಾಡೋದು ಹೇಳ್ಕೊಡ್ತೀರಾ? ಪಾತ್ರೆ ತೊಳೆಯೋದು ಹೇಳ್ಕೊಡ್ತೀರಾ? ಇಷ್ಟೆಲ್ಲ ಹೇಳ್ಕೊಟ್ಟಂಥ ಹೆಣ್ಣು ಮಗಳು ಮುಂದೊಂದು ದಿನ ಮನೆ ನೋಡ್ಕೋಬೇಕಾಗಿರುವ ಹೆಣ್ಣು ಮಗಳೇ ಮನೆ ಬಿಟ್ಟು ಹೋದರೆ ನೀವು ಇಷ್ಟೆಲ್ಲ ಹೇಳ್ಕೊಟ್ಟು ಏನು ಸಾರ್ಥಕತೆ? ಅದಕ್ಕೆ ದಯವಿಟ್ಟು ನಿಮ್ಮ ಹೆಣ್ಣು ಮಕ್ಕಳ ಪ್ರಾಣದ ಪ್ರಶ್ನೆ ಇದು, ನಿಮ್ಮ ಹೆಣ್ಣು ಮಕ್ಕಳ ಜೀವ ರಕ್ಷಣೆಯ ಪ್ರಶ್ನೆ. ಆ ಹೆಣ್ಣು ಮಕ್ಕಳನ್ನು ಕೂರಿಸ್ಕೊಂಡು ಅವರನ್ನು ಜಾಗೃತಗೊಳಿಸಿ ದೇಶದಲ್ಲಿ ಆಗ್ತಾ ಇರುವಂಥ ಪ್ರಸ್ತುತದ ಬಗ್ಗೆ ಆ ಹೆಣ್ಣು ಮಕ್ಕಳಿಗೆ ತಿಳುವಳಿಕೆಯನ್ನು ಹೇಳಿ. ನಮ್ಮ ಹೆಣ್ಣು ಮಕ್ಕಳನ್ನು ಜಾಗೃತಿಗೊಳಿಸೋದು ಒಂದೇ ಸೂತ್ರ, ಧರ್ಮ ರಕ್ಷಣೆಯ ಸೂತ್ರ. ನಮ್ಮ ಹೆಣ್ಣು ಮಕ್ಕಳನ್ನು ಜಾಗೃತಗೊಳಿಸುವ ಮೂಲಕ ಹಿಂದೂ ಧರ್ಮದ ಸಂಘಟನೆಯನ್ನು ಮಾಡೋಣ. ಕೊನೆಗೊಂದು ಮಾತು, ಆಗಿನ ಕಾಲದಲ್ಲೇ ಚಾಣಕ್ಯ ತಮ್ಮ ಕುಟಿಲ ನೀತಿಗಳು ಹೇಳಿ ಹೋಗಿದ್ದಾರೆ. ಹಿಂದೂ ಧರ್ಮದ ಭದ್ರಕೋಟೆ ನಮ್ಮ ಹೆಣ್ಣು ಮಗಳು. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆನಲ್ಲಿ ಹೇಳಿದ್ರು, ಒಂದು ಸದೃಢ ದೇಶದ ನಿರ್ಮಾಣ, ಸಮರ್ಥ ಧರ್ಮದ ನಿರ್ಮಾಣ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಒಬ್ಬ ಹೆಣ್ಣು ಮಗಳ ಗರ್ಭದಿಂದ ಶುರುವಾಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರು. ಅದನ್ನು ನೆನಪಿನಲ್ಲಿ ಇಟ್ಕೊಂಡು ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆ ಮಾಡೋಣ, ಆ ಹೆಣ್ಣು ಮಕ್ಕಳನ್ನು ಜಾಗೃತಗೊಳಿಸೋಣ. ಈ ಸಮಸ್ತ ಹಿಂದೂ ಸಮಾಜ ಜಾತಿಯನ್ನು ಮೀರಿ ಒಗ್ಗೂಡಿ ಬರಲಿ, ಧರ್ಮದ ರಕ್ಷಣೆ ಆಗಲಿ, ಧರ್ಮ ಸಂಘಟಿತವಾಗಲಿ, ದೇಶದ ರಕ್ಷಣೆ ಆಗಲಿ ಅಂತ ತಮ್ಮಲ್ಲೆಲ್ಲ ಕೇಳ್ಕೊಂತ, ಧರ್ಮ ರಕ್ಷಣೆ ಮಾಡಬೇಕಂದ್ರೆ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿ, ಭಾಳಷ್ಟಿಲ್ಲ. 5 ವರ್ಷಕ್ಕೊಮ್ಮೆ ನಮ್ಮ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಜಾತಿ ನೋಡಿ ಆಯ್ಕೆ ಮಾಡೋದಲ್ಲ ನಾಯಕರನ್ನ. ಯಾರೊಬ್ರು ಹಿರಿಯರು ತುಂಬ ಅದ್ಭುತವಾಗಿ ಮೊನ್ನೆ ಹೇಳಿದ್ರು, ಜೋ ಸನಾತನ್ ಕಿ ಬಾತ್ ಕರೆಗ ವಹಿ ಸತ್ತಾ ಪರ್ ಬ್ಯಾಟೆಗ. ಯಾರು ಕೈಯಲ್ಲಿ ಕೇಸರಿ ಹಿಡಿತಾರೋ ಅವ್ರ ಕೈಗೆ ಕುರ್ಚಿ. ಇಷ್ಟನ್ನು ಹಿಂದೂಗಳು ನಿರ್ಧಾರ ಮಾಡಿದ್ರೆ ಸಾಕು, ಸನಾತನ ಧರ್ಮದ ರಕ್ಷಣೆಗೆ ನಾವು ನಮ್ಮ ನಾಯಕರನ್ನ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳೋಣ. ಸರಿಯಾದ ನಾಯಕರನ್ನ ಆಯ್ಕೆ ಮಾಡಿಕೊಂಡಿದ್ದಂಥ ಪರಿಣಾಮ 500 ವರ್ಷದ ಹೋರಾಟದ ಪ್ರತಿಫಲ ಇವತ್ತು ಸಿಗ್ತಾ ಇದೆ. ಮೊನ್ನೆ ರಾಮನವಮಿಯನ್ನು ಆಚರಿಸಿದ್ವಿ. ಇದೇ ರಾಮನವಮಿ ಈ ವರ್ಷ ನಮ್ಮ ಊರಿನಲ್ಲಿ ಆಚರಿಸ್ತಾ ಇದ್ದೀವಿ. ಆದರೆ ಮುಂದಿನ ವರ್ಷ 2024ರ ಜಾನ್ವರಿಯ ಸಂಕ್ರಾಂತಿ ಸಮಯಕ್ಕೆ ಅಯೋಧ್ಯ ರಾಮ ಮಂದಿರ ತೆರೆಯುತ್ತೆ. ಅಯೋಧ್ಯ ರಾಮ ಮಂದಿರದಲ್ಲೇ ರಾಮನವಮಿ ಆಚರಿಸೋದು. ನಾಯಕರನ್ನ ಆಯ್ಕೆ ಮಾಡಿಕೊಂಡಂಥ ಪ್ರತಿಫಲ ಧರ್ಮ ರಕ್ಷಣೆ ಆಗುತ್ತೆ. ಈ ಧರ್ಮದ ರಕ್ಷಣೆಗೆ ಸರಿಯಾದ ನಾಯಕರನ್ನ ಆಯ್ಕೆ ಮಾಡಿಕೊಂಡು ಧರ್ಮವನ್ನು ಸಂಘಟಿಸುವ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ನನಗೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹಿಂದೂ ಯುವ ವೇದಿಕೆಯ ಬಹುಶಃ ಹಿಂದೂ ಧರ್ಮದ ಕಾರ್ಯಕ್ರಮ ಮೋಟಿವೇಶ್ನಲ್ ಸೆಷನ್ನಲ್ಲಿ ಹೇಳುವಂಥ ಮಾತು ಅಣ್ಣ ಅವರು ಹೇಳಿದ್ರಿಂದ ಹೇಳ್ತಾ ಇದ್ದೀನಿ. ಹಿಂದೂ ಆಗಲೇ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಯುವಕರ ಆ್ಯಟಿಟ್ಯೂಡ್ ಎಂಥದ್ದಿರಬೇಕು ಅಂತ. ಯುವಕರ ಆ್ಯಟಿಟ್ಯೂಡ್ ಅಂದಾಗ ಅರ್ಥ ಮಾಡ್ಕೊಳ್ಳಿ, ಯುವಕರ ಆ್ಯಟಿಟ್ಯೂಡ್ ಎಂಥದ್ದಿರಬೇಕು ಅಂತ ಕೇಳಿದಾಗ ಒಬ್ಬ ದಾರ್ಶನಿಕರು ಹೇಳಿದಂಥ ಮಾತು, ವಾಕ್ ಲೈಕ್ ಯು ಓನ್ ದ ಪ್ಲೇಸ್ ಆರ್ ವಾಕ್ ಲೈಕ್ ಯು ಡೋಂಟ್ ಕೇರ್ ಹುಡಸ್ ಅಂತ. ಅಂದರೆ ಒಂದು ನಡೀತಾ ಇರಬೇಕಾದ್ರೆ ಯುವಕರಲ್ಲಿ ಇರಬೇಕಾದಂಥ ಸಾಮಾನ್ಯ ಸ್ವಭಾವ, ನಡೀತಾ ಇರಬೇಕಾದ್ರೆ ಒಂದು ನಮ್ಮ ಅಪ್ಪಂದು ಜಾಗ ಅಂತ ಓಡಾಡಬೇಕು, ಇಲ್ಲ ಯಾರಪ್ಪಂದಾದ್ರೆ ನನಗೇನು ಅನ್ನೋ ರೀತಿ ಓಡಾಡಬೇಕು ಅಂತ. ಆದರೆ ಆಟಿಟ್ಯೂಡ್ ಮಾತ್ರ ಅಲ್ಲ, ಆಟಿಟ್ಯೂಡ್ ಇದ್ರೆ ಸಾಲೋದಿಲ್ಲ. ಈ ಆಟಿಟ್ಯೂಡ್ಗೆ ತಕ್ಕ
ಪಕ್ಕಾಗೆ ಜೀವನದಲ್ಲಿ ಸಾಧನೆ ಮಾಡಬೇಕು. ಸಾಧನೆ ಎಂಥದ್ದು? ಒಬ್ಬ ಹಿರಿಯರು ಹೇಳಿದ್ರು, ಗೆಟ್ ಔಟ್ ಅಂದವರು ಮುಂದೆ ಕಟ್ಔಟ್ ಆಗಿ ನಿಲ್ಲೋದಿದೆಯಲ್ಲ, ಅದು ನಿಜವಾದ ಸಾಧನೆ ಅಂತ ಸಾಧನೆಯನ್ನ ಮಾಡಲಿಕ್ಕೆ ಪ್ರತಿಯೊಬ್ಬ ಯುವಕರು ಶಿವಾಜಿ ಮಹಾರಾಜರು, ಸ್ವಾಮಿ ವಿವೇಕಾನಂದ ಅಂತ ಹಿರಿಯರ ಪ್ರೇರಣೆಯನ್ನು ಪಡೆಯೋಣ ಅಂತ ಹೇಳ್ತಾ ನಂಗೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಹಿಂದೂ ಯುವ ವೇದಿಕೆಯ ಸಮಸ್ತ ಕಾರ್ಯಕರ್ತ ಅಣ್ಣಂದರಿಗೆ ಹಾಗೂ ಗುರು ಮಹಾರಾಜರು ಶಾರದಾ ಮಾತೆ ನನ್ನ ಕೈಲಿ ಆಡಿಸಂತ ಎರಡು ಮಾತನ್ನು ಕೇಳಿಸ್ಕೊಂಡಂತ ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ನೆಚ್ಚಿನ ಅಣ್ಣನವರಿಗೆ, ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಮಸ್ತ ದೇಶಭಕ್ತ ಬಾಂಧವರಿಗೆ, ಹಿಂದೂ ಧರ್ಮದ ರಕ್ಷಕ ಅಕ್ಕ ಅಣ್ಣಂದಿರಿಗೆ, ಮಾತಾ ಭಗಿಣಿಯರಿಗೆ, ಎಲ್ಲ ಮಕ್ಕಳಿಗೆ, ಇಡೀ ಕಾರ್ಯಕ್ರಮದಲ್ಲೇ ನಮಗೆ ಸಹಕಾರ ನೀಡಿರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಈಗೆಲ್ಲರೂ ಒಮ್ಮೆ ಜಯಕಾರ ಹಾಕೋಣ. ದಯವಿಟ್ಟು ನೀವು ಎರಡೂ ಕೈಯನ್ನು ಎತ್ತಿ ಅಕ್ಕ ಪಕ್ಕ ಹಿಂದೆ ಮುಂದೆ ನಿಂತಿರುವಂಥ ಸಮಸ್ತ ಹಿಂದೂ ಬಾಂಧವರು, ದೇಶಭಕ್ತ ಬಾಂಧವರು ಎರಡೂ ಕೈಯನ್ನು ಎತ್ತಿ ಉಚ್ಚಕಂಠದಿಂದ ಜಯಘೋಷ ಹಾಕಿ. ಬಲ್ ಭಾರತ್ ಮಾತಾ ಕಿ, ಬಲ್ ಭಾರತ್ ಮಾತಾ ಕಿ, ವಂದೇ ವಂದೇ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.